ಮೊದಲಿಗೆ ನಮ್ಮೆಲ್ಲರ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವ್ರಿಗೆ ಹಾಗೂ ಗುರುಮಾತಾ ಪತ್ರಿ ಮೇಡಮ್ ಅವ್ರಿಗೆ ಇಲ್ಲಿ ಇರುವಂತ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾಗಿ ನಮನಗಳು. ಇವತ್ತು ನನಗೆ ಅಂದ್ರೆ ನಾನೇ ಈ ಒಂದು ಸಬ್ಜೆಕ್ಟ್ ಬೇಕು ಅಂತ ಕೇಳಿ ತಗೊಂಡೆ. ಅಂದ್ರೆ ಸಾಮಾನ್ಯ ಜ್ಞಾನ ಅಥವಾ ಇಂಗಿತ ಜ್ಞಾನ ಅಂತ ಅಂದ್ಬಿಟ್ಟು. ಯಾಕೆ ಅಂದ್ರೆ ಇದಕ್ಕೊಂದ್ ರೀಸನ್ ಇದೆ. ಪತ್ರಿ ಸರ್ ಯಾವಾಗ್ಲೂ ಹೇಳೋರು, ಧ್ಯಾನದಲ್ಲಿ ನನಗೆ ಆಸ್ಟ್ರಲ್ ಟ್ರಾವೆಲ್ ಆಯ್ತು, ಮತ್ತೆ ಆಟೋ ರೈಟಿಂಗ್ ಆಯ್ತು, ಮತ್ತೆ ಥರ್ಡ್ ಐ ವಿಷನ್, ಇದು ಪವರ್ಸ್ ಎಕ್ಸ್ಟ್ರಾ ಸಿದ್ಧಿಗಳಿದೆಯಲ್ಲ, ಆ ಸಿದ್ಧಿಗಳು ಏನು ನಮ್ಗೆ ಉಪಯೋಗಕ್ಕೆ ಬರಲ್ಲ. ಈ ಸಾಮಾನ್ಯ ಜ್ಞಾನ ಅನ್ನೋದು ಇರ್ಬೇಕಿತ್ತು. ಯಾಕಂದ್ರೆ ಪತ್ರಿ ಸರ್ ಜೊತೆ ವ್ಯವಹರಿಸ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ ಒಂದು ಮಾತು ಆ ಕಡೆ ಈ ಕಡೆ ಹೋಗೋ ಹಾಗಿರ್ಲಿಲ್ಲ. ಟಪ್ ಅಂತ ಒಂದು ಬಿಡ್ತಾ ಇದ್ರು. ಅಂದ್ರೆ ಪರಿಪೂರ್ಣವಾದ ಪ್ರೆಸೆಂಟ್ ಅಲ್ಲಿದ್ದು ಅರಿವಿನಲ್ಲಿ ನಾವು ಮಾತಾಡ್ಬೇಕು. ಸರ್ ಯಾವಾಗ್ಲೂ ಹೇಳೋರು, ಸಾಮಾನ್ಯ ಜ್ಞಾನಕ್ಕೆ ನಾನು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ, ಇನ್ಯಾವುದಕ್ಕೂ ಅಲ್ಲ ಅಂತಂದ್ಬಿಟ್ಟು. ಓಕೆ, ಹಾಗಾದ್ರೆ ನೋಡೋಣ. ಸಾಮಾನ್ಯ ಜ್ಞಾನ, ಇಂಗಿತ ಜ್ಞಾನ, ಕಾಮನ್ ಸೆನ್ಸ್ ಅಂತಾನು ಹೇಳ್ಬೋದು. ಮತ್ತೆ ಇದನ್ನ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದ್ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಳ್ತೀನಿ. ಒಬ್ಬ ಮಗುಗೆ ಒಂದು ತಾಯಿ ಒಂದು ಲೋಟ ಕೊಟ್ಬಿಟ್ಟು, ಅವಾಗ ಒಂದು 30-40 ವರ್ಷದ ಹಿಂದೆ ಅಂತ ಇಟ್ಕೊಳ್ಳಿ, ಈ ಒಂದು ಮಗ್ ತುಂಬಾ, ಒಂದು ಲೋಟ ತುಂಬಾ ಎಣ್ಣೆ ತಗೊಂಡ್ ಬಾ ಅಂತ ಹೇಳ್ತಾರೆ. ಸೊ ಅಲ್ಲಿ ಅಂಗಡಿಯವನ್ ಏನ್ ಮಾಡ್ತಾನೆ, ಇದು ತುಂಬಾ ಹಾಕ್ತಾನೆ. ಆದ್ರೆ ಅವ್ರು ಹುಡುಗ ಕೊಟ್ಟಿರುವಂತ ಒಂದು ದುಡ್ಡಿಗೆ ಇನ್ನೂ ಮಿಕ್ಕುತ್ತೆ. ಅವಾಗ ಏನ್ ಮಾಡ್ತಾನೆ, ಇನ್ನೂ ಮಿಕ್ಕುತ್ತಲ್ಲ, ಇಲ್ಲಿ ತಳ ಇರುತ್ತೆ ಆ ಲೋಟಕ್ಕೆ, ಇಲ್ಲಿ ತಳ ಇರುತ್ತೆ. ಸರಿ, ಇಲ್ಲಿ ತುಂಬೋಯ್ತಲ್ಲ ಅಂದ್ಬಿಟ್ಟು ಅವನ್ ಏನ್ ಮಾಡ್ತಾನೆ, ಮಗ್ಗನ ವಾಪಸ್ ರಿವರ್ಸ್ ಮಾಡಿ ಇದಕ್ ತುಂಬಿಸಿ ಅಂತ ಹೇಳ್ತಾನೆ. ಅಂದ್ರೆ ಇದಕ್ ತುಂಬಿಸಿ ಅಂತ ಹೇಳ್ದಲ್ಲ, ಏನಾಗುತ್ತೆ, ಮೇಲ್ಗಡೆ ಇರುವ ಎಣ್ಣೆ ಎಲ್ಲ ಕೆಳಗ್ ಬಿದ್ದೋಗುತ್ತೆ. ಮತ್ತೆ ಕೆಳಗಡೆ ಎಷ್ಟು ತುಂಬುತ್ತೆ, ಎಷ್ಟು ತುಂಬುತ್ತೆ. ಸೊ ಇದು ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ. ಈ ಕಾಮನ್ ಸೆನ್ಸ್ ಅನ್ನೋದು ಇಂಗಿತ ಜ್ಞಾನ, ಸಾಮಾನ್ಯ ಜ್ಞಾನ ಅಂತ ಏನ್ ಹೇಳ್ತೀವಿ, ಇದು ಯಾವುದೇ ಕಾರಣ ಯಾರು ಹೇಳ್ಕೊಡೋದಿಲ್ಲ. ಇದನ್ನ ನಾವೇ ತಿಳ್ಕೊಬೇಕಾಗುತ್ತೆ. ಇದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಇದರ ಒಂದು ಕಾಮನ್ ಸೆನ್ಸ್ ಇಂದ ನಾವು ವ್ಯವಹರಿಸ್ಬೇಕಾಗುತ್ತೆ. ಇನ್ನೊಂದು ಸ್ಟೋರಿ ಹೇಳೋಣ. ಒಬ್ಬರು ರಿಚೆಸ್ಟ್ ಪರ್ಸನ್ ಇರ್ತಾನೆ. ಅವನಿಗೆ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ, ಅವನಿಗೆ ಬೇಕಾಗಿರುವಂತ ಒಂದು ಕಾರನ್ನ ಪ್ರಿಪೇರ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಹೇಳ್ತಾನೆ. ಅಂದ್ರೆ ಅವನ್ಗೆ ಸ್ಪೆಷಲೈಸ್ಡ್ ಆಗಿರುವಂತ ಕಾರ್ ಬೇಕು ಅಂದ್ಬಿಟ್ಟು ಅಲ್ಲಿ ಇಂಜಿನಿಯರ್ಗಳಿಗೆಲ್ಲ ಹೇಳಿ ದುಡ್ಡು ಕೊಟ್ಟು ಮಾಡಿಸ್ತಾನೆ. ಆ ಕಾರ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ. ಆ ಕಲರ್ ಆಗ್ಲಿ, ಆ ಒಂದು ಸ್ಟೈಲ್ ಆಗ್ಲಿ, ಆ ಒಂದು ಫೀಚರ್ಸ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ ಮಾಲೀಕ ಬಂದು, ಓಹೋ ತುಂಬಾ ಚೆನ್ನಾಗಿ ಮಾಡಿದ್ಯಾ ಈ ಕಾರನ್ನ, ತಗೋ, ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಅವ್ರು ಏನು ದುಡ್ಡನ್ನ ಮಾತಾಡಿದಾರೋ ಆ ದುಡ್ಡಗಿಂತ ಹೆಚ್ಚು ಕೊಡ್ತಾರೆ. ಸರಿ, ಕಾರನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಾರಲ್ಲ, ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡಾದ್ಮೇಲೆ ಆ ಒಂದು ವ್ಯಕ್ತಿ ಅದನ್ನ ತಗೊಂಡೋಗ್ಬೇಕು ಅಲ್ವಾ. ತಗೊಂಡೋಗ್ಬೇಕಾದ್ರೆ ಅವನ್ ಏನ್ ಮಾಡ್ತಾನೆ, ಶೆಡ್ ಇಂದ ಈಚೆ ತಗೊಳಕ್ ಹೋಗ್ತಾನೆ. ಅದೇನಾಗಿರುತ್ತೆ, ಕಾರಿನ ಒಂದು ಮೇಲ್ಗಿನ ಬೇಲಿನ ಚಾವಣಿ ಮತ್ತೆ ಅಲ್ಲಿ ಎಂಟ್ರೆನ್ಸ್ ಇರುತ್ತಲ್ಲ, ಆ ಶೆಡ್ಡಿನ ಎಂಟ್ರೆನ್ಸ್ ಅದಕ್ಕೆ ಟಚ್ ಆಗ್ತಾ ಇರುತ್ತೆ. 1-2-3 ಇಂಚು ಜಾಸ್ತಿ ಇರುತ್ತದು. ಸೊ ಟಚ್ ಆಗ್ತಾ ಇರುತ್ತೆ. ಅಲ್ಲಿ ಏನ್ ಮಾಡ್ತಾರೆ, ಅಯ್ಯೋ ಕಾರ್ ಇಷ್ಟು ಅಂದ್ರೆ ಅದನ್ನ ಕಾರ್ ಈಚೆ ತಗೊಂಡ್ ಬರ್ಲೇಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಕೆಲವರು ಅಲ್ಲಿರುವಂತ ಇಂಜಿನಿಯರ್ಗಳು ಹೇಳ್ತಾರೆ, ಸರಿ ಕಾರ್ ಟಚ್ ಆದ್ರೂ ಪರವಾಗಿಲ್ಲ, ಮೇಲ್ಗಡೆ ಒಂದಿಷ್ಟು ಏನು ಪೇಂಟ್ ಹೋಗುತ್ತೆ, ಅದನ್ನ ಸರಿ ಮಾಡಿಸ್ಕೊಳ್ಳೋಣ, ಕಾರ್ ಹಂಗೆ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ, ಇಲ್ಲ ಆ ಒಂದು ಎಂಟ್ರೆನ್ಸ್ ಇದೆಯಲ್ಲ, ಆ ಎಂಟ್ರೆನ್ಸ್ ಅಲ್ಲಿ ಒಂದಷ್ಟು ಇಟ್ಟಿಗೆಗಳನ್ನ ಕಟ್ ಮಾಡಿ ಮತ್ತೆ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡೋಣ, ಕಾರನ್ನ ತಗೊಂಡ್ ಹೋಗ್ಬೋದು ಅಂತ ಹೇಳ್ತಾರೆ. ಸರಿ, ಇದು ಅವನು ಅದರ ಕಾರ್ ಓನರ್ ಯೋಚನೆ ಮಾಡ್ತಾ ಇರ್ತಾನೆ, ಏನ್ ಮಾಡೋದು ಅಂತ. ಅಲ್ಲೇ ಆ ಒಂದು ಕಟ್ಟಡದ ಒಂದು ಚೌಕಿದಾರ, ಸೆಕ್ಯೂರಿಟಿ ಅಲ್ಲಿರ್ತಾನೆ. ಅವನು ಬಂದು, ನಾನೊಂದು ವಿಷಯ ಹೇಳ್ಬೋದಾ ನಿಮ್ಗೆ ಅಂತ ಕೇಳ್ತಾನೆ. ಸರಿ, ಇಲ್ಲಿರುವಂತ ಘಟಾನುಘಟಿ ಇಂಜಿನಿಯರ್ಗಳು, ಫುಲ್ IQ ಇರೋರು, ಇವ್ರುಗಳೆಲ್ಲ ಇದ್ದಾಗ ಅವ್ರ ಕೈಯಲ್ಲಿ ಸಾಲ್ವ್ ಆಗ್ತಿರೋನು ಇವನ್ ಬಂದು ಕೇಳಿದಾಗ ಏನ್ ಹೇಳ್ತಾರೆ, ಎಲ್ಲಾರು ಅವ್ನ ಮಕ ನೋಡಿ ನಗ್ತಾರೆ. ಓಹ್, ನಮ್ಗೆ ಗೊತ್ತಾಗ್ತಿಲ್ಲ, ನಿನಗೇನ್ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಗ್ತಾರೆ. ನಕ್ಕದಾಗ ಏನಾಗುತ್ತೆ, ಆದ್ರೆ ಅಲ್ಲಿ ಓನರ್ ಅದು ಇದ್ ಮಾಡೋದಿಲ್ಲ. ಹೇಳು, ನಿನ್ಗೆ ಏನ್ ತೋಚುತ್ತೋ ಅದು ಹೇಳು, ಮಾಡೋಣ ಅಂತಾರೆ.
ಅದಕ್ಕೆ ಅವನು ಏನ್ ಹೇಳ್ತಾನೆ ಅಂದ್ರೆ 4 ಟೈರ್ ಅಲ್ಲಿರುವಂತ ಗಾಳಿಯನ್ನ ನಾವು ಬಿಟ್ಟಾಗ 3 ಇಂಚು ಕಡಿಮೆ ಆಗುತ್ತೆ. ಆ 3 ಇಂಚು ಕಡಿಮೆ ಆದ್ಮೇಲೆ ಆ ಕಾರನ್ನ ಈಚೆ ತಗೊಂಡ್ ಬಂದು ಆಮೇಲಿಂದ ಏರಿಳಿಸ್ಕೋಬಹುದಲ್ವಾ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಕಾಮನ್ ಸೆನ್ಸ್ ಅನ್ನೋದು ಪಠ್ಯ ಪುಸ್ತಕದಲ್ಲಿ ಸಿಗುತ್ತಾ ನಮ್ಗೆ? ಇಲ್ಲ, ಅನುಭವ ಪೂರ್ವಕವಾಗಿ ಸಿಗೋದಕ್ಕೆ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ. ಸಮಯ ಪ್ರಜ್ಞೆಯಲ್ಲಿ ಹೇಳೋದಕ್ಕೆ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ. ಸ್ನೇಹಿತರೆ, ನನಗ್ ಗೊತ್ತಿರೋ ಹಾಗೆ ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದೀನಿ. ಕಾಮನ್ ಸೆನ್ಸ್ ಅಂದ್ರೆ ಏನೇನು, ಯಾವ್ಯಾವ್ದ್ರಲ್ಲಿ ಏನೇನು ನಾವು ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಅದರಲ್ಲಿ ಅಂದ್ರೆ ಇಲ್ಲಿ ಇದಕ್ಕಿಂತ ಮುಂಚೆ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ. ಇದು ಸ್ಮಾರ್ಟ್ ವರ್ಕ್ ಅಲ್ವಾ? ಅಂದ್ರೆ ನಾವು ಹೇಗೆ ಮಾತಾಡ್ಬೇಕು, ಹೇಗಿರ್ಬೇಕು, ಯಾರ ಹತ್ರ ಹೇಗೆ ವ್ಯವಹರಿಸ್ಬೇಕು ಅನ್ನೋದನ್ನ ಕಲ್ತಿದ್ದಾಗ ಇದು ಸಾಮಾನ್ಯ ಜ್ಞಾನ. ಕಲಿಸಿದಾಗ ಅಲ್ಲಿ ನಮ್ಗೆ ಯಾವುದೇ ಜಗಳ ಬರೋದಿಲ್ಲ. ಮತ್ತೆ ಊಟ ಬಲ್ಲವನಿಗೆ ರೋಗವಿಲ್ಲ, ಅಂದ್ರೆ ನಮ್ಮ ಆಹಾರವೇ ಮೊದ್ದಾಗಿ ಕೆಲಸ ಮಾಡುತ್ತೆ. ಅದನ್ನ ಕೂಡ ನಾವು ತಿಳ್ಕೊಂಡಾಗ ಅದು ಇಂಗಿತ ಜ್ಞಾನಕ್ಕೆ ಬರುತ್ತೆ ಸ್ನೇಹಿತರೆ. ಹೀಗೆ ಓಕೆ. ನೆಕ್ಸ್ಟ್ ನೋಡೋಣ ನಮ್ಮ ಒಂದು ದೇಹದ ಕಾಮನ್ ಸೆನ್ಸ್, ದೇಹ ಪ್ರವೃತ್ತಿಯ ಕಾಮನ್ ಸೆನ್ಸ್ ಅಂತ ಹೇಳ್ಬೋದು. ದೇಹದ ಕಾಮನ್ ಸೆನ್ಸ್ ಅಂದ್ರೆ ನಮ್ಮ ದೇಹಕ್ಕೆ ಏನ್ ಬೇಕು? ಒಳ್ಳೆ ಊಟ, ನಿದ್ದೆ, ಮತ್ತೆ ಒಂದು ಎಂಟರ್ಟೈನ್ಮೆಂಟ್ ಬೇಕು, ಒಂದು ಒಳ್ಳೆ ರೆಸ್ಟ್ ಬೇಕು, ಮತ್ತೆ ಧ್ಯಾನ, ಇದು ಎಲ್ಲವೂ ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಈಗಿನ ಕಾಲದಕ್ಕೆ ಮಸ್ಟ್ ಅಂಡ್ ಶುಡ್ ಧ್ಯಾನ ಅನ್ನೋದು ನೆಸೆಸರಿ ಇದೆ. ಮತ್ತೆ ಈ ದೇಹಕ್ಕೆ ಏನೇನು ತಿನ್ಬೇಕು? ಇಷ್ಟ ಬಂದಂಗ್ ತಿನ್ಬೇಕಾ? ಇಲ್ಲ ನಮ್ಮ ದೇಹಕ್ಕೆ ಏನ್ ಬೇಕು ಅದನ್ನ ಮಾತ್ರ ತಿನ್ಬೇಕಾ? ಆಸೆ ಆಯ್ತು ಅಂತ ಎಲ್ಲವನ್ನು ತಿನ್ನೋದಾ? ದಿನಪೂರ್ತಿ ತಿಂತಾನೆ ಇರೋದ? ಇವೆಲ್ಲವೂ ಕಾಮನ್ ಸೆನ್ಸ್ಗೆ ಬರುತ್ತೆ ಸ್ನೇಹಿತರೆ. ಸೊ ಈ ದೇಹವನ್ನು ಹೇಗೆ ನಾವು ಸಂರಕ್ಷಿಸ್ಬೇಕು, ಹೇಗೆ ಆರೋಗ್ಯವಾಗಿ ಇಟ್ಕೋಬೇಕು ಅನ್ನೋದು ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತುಂಬಾ ಜಾಸ್ತಿ ತಿಂದು 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 ನಮ್ಮ ದೇಹವನ್ನ ಅನಾರೋಗ್ಯಕ್ಕೆ ಈಡ್ ಮಾಡ್ತಾ ಇದೀವಿ. ಓವರ್ ಈಟಿಂಗ್ ಇಂದನೇ ಈಗ ನಮ್ಮ ಒಂದು ಭಾರತದಲ್ಲಿ ಇನ್ಸುಲಿನ್ ರೆಸಿಸ್ಟೆಂಟ್ ಮತ್ತೆ ಇನ್ಸುಲಿನ್ಸ್ ಕ್ಯಾಪಿಟಲ್ ಸಿಟಿ ಆಫ್ ಶುಗರ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಆಫ್ ಅವರ್ ಹ್ಯಾಬಿಟ್ಸ್, ಅಂದ್ರೆ ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲ್ ಅನ್ನ ಕರೆಕ್ಟ್ ಆಗಿ ಇಟ್ಕೋಬೇಕಾಗತ್ತೆ. ಈ ನಮ್ಮ ದೇಹವನ್ನ ಕರೆಕ್ಟ್ ಆಗಿ ಆರೋಗ್ಯಪೂರ್ಣವಾಗಿ ಇಟ್ಕೋಬೇಕು ಅಂದ್ರೆ ನಮ್ಮ ಒಂದು ಭಾವನೆ ಚೆನ್ನಾಗಿರ್ಬೇಕು, ನಮ್ಮ ಒಂದು ಆಹಾರ ವಿಹಾರ ಚೆನ್ನಾಗಿರ್ಬೇಕು, ನಮ್ಮ ಒಂದು ಎಕ್ಸಸೈಸ್, ಈ ದೇಹಕ್ಕೆ ಅಗತ್ಯವಿರುವಷ್ಟು ನಾವು ಕಾರ್ಯವನ್ನ ಕೆಲಸವನ್ನ ಕೊಡ್ಲೇಬೇಕು. ಸೊ ನಮ್ಗೆ ದೇಹವನ್ನ ಹೇಗೆ ನಂಗೆ ಇಟ್ಕೊಂಡು ಏನಂದ್ರ ತಿಂದ್ಕೊಂಡು ಆರೋಗ್ಯಪೂರ್ವಕವಾಗಿರ್ತೀವಿ ಅಂದ್ರೆ ಅದು ಸುಳ್ಳಾಗೋಗುತ್ತೆ. ಯಾಕಂದ್ರೆ ದೇಹದ ಪ್ರವೃತ್ತಿ ಇರೋದೇ ಬೇರೆ ತರ ಇದ್ದಾಗ ನಾವ್ ಏನ್ ಮಾಡ್ತಾ ಇದೀವಿ ಇಲ್ಲಿ? ದೇಹದ ಒಂದು ನೇಚರ್ ಆಫ್ ದ ಬಾಡಿಗಿಂತ ಬೇರೆ ತರ ನಾವು ಹೋಗ್ದಾಗ ಏನಾಗುತ್ತೆ? ಮತ್ತೆ ಇಲ್ಲಿ ನಾವು ಮಾನವರು ಸಸ್ಯಾಹಾರಿಗಳು, ಇಲ್ಲಿ ನಾನ್ ವೆಜ್ ಅನ್ನ ಹಾಕ್ತಾ ಇದೀವಿ ಇದಕ್ಕೆ, ಈ ದೇಹಕ್ಕೆ. ಮತ್ತೆ ಜಂಕ್ ಫುಡ್ ಯಾವ್ದನ್ನ ಅರಗಿಸ್ಕೊಳ್ಳೋದಕ್ಕೆ ಆಗೋದಿಲ್ವೋ ಅದನ್ನೆಲ್ಲ ಹಾಕ್ತಾ ಇದೀವಿ. ಯಾವ ಟೈಮಲ್ಲಿ ಎಷ್ಟೆಷ್ಟು ತಿನ್ಬೇಕು ಅನ್ನೋದು ಕೂಡ ನಮ್ಗೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. ಇದು ಕಾಮನ್ ಸೆನ್ಸ್. ತಿನ್ಬೇಕಾದ್ರೆ ಗೊತ್ತಾಗ್ತಾ ಇರುತ್ತೆ ಇದು ಆಯಿಲ್ ಫುಡ್, ಇದು ಸ್ವೀಟು, ಆದ್ರೂ ನಾವು ತಿಂತಾ ಇರ್ತೀವಿ. ಸೊ ಇದೆಲ್ಲವೂ ಕಾಮನ್ ಸೆನ್ಸ್. ತಿನ್ನೋದು ರೋಗಕ್ಕೆ ಒಂದು ರೋಗಕ್ಕೆ ತುತ್ತಾಗೋದು, ಇದು ಬೇಕಿಲ್ಲ. ಮತ್ತೆ ಇನ್ನು ಹೇಳ್ಬೇಕು ಅಂತಂದ್ರೆ ನಾವು ಡ್ರೆಸ್ ಮಾಡ್ಕೋಬೇಕು. ಯಾಕಂದ್ರೆ ದೇಹ ನಾವು ಸಮಾಜದಲ್ಲಿ ಇದ್ದೀವಿ. ಸಮಾಜದಲ್ಲಿ ಇದ್ದಾಗ ಇಂಗಿತ ಜ್ಞಾನ. ಫಾರ್ ಎಕ್ಸಾಂಪಲ್, ಟೆಂಪಲ್ಗೆ ಹೋಗ್ಬೇಕು ಅಂದಾಗ ಪ್ಯಾಂಟ್ ಶರ್ಟ್ ಇಲ್ಲ ಸ್ಲೀವ್ಲೆಸ್ ಶರ್ಟ್ ಮತ್ತೆ ಶಾರ್ಟ್ಸ್ ಈ ತರ ಹಾಕೊಂಡು ಹೋದಾಗ ಏನ್ ಅನ್ಸುತ್ತೆ? ಅದು ಕಾಮನ್ ಸೆನ್ಸ್ ಇರೋರು ಆ ತರ ಹೋಗ್ತಾರ? ಅದು ಒಂಚೂರು ಮೈಂಡ್ ಬರುತ್ತೆ. ಅಂದ್ರೆ ನಮ್ಮ ವಸ್ತ್ರ ಹೇಗಿರ್ಬೇಕು, ಯಾವ್ಯಾವ ಸಮಯಕ್ಕೆ ಹೇಗಿರ್ಬೇಕು ಅನ್ನೋದು ಇರುತ್ತೆ. ಹಾಗಂತ ಅದಕ್ಕೆ ಅಂತ ಎಕ್ಸ್ಟ್ರಾ ಕೊಂಡ್ಕೋಬೇಕು ಅನ್ನೋದೇನಿಲ್ಲ ಸ್ನೇಹಿತರೆ. ಒಂದು ಟ್ರೆಡಿಷನಲ್ ಉಡುಗೆಯನ್ನ ಉಟ್ಕೊಂಡೋದಾಗ ಅಲ್ಲಿಯ ಒಂದು ವಾತಾವರಣಕ್ಕೆ ಒಂಥರ ಮರ್ಜ್ ಆಗುತ್ತೆ. ಅಲ್ಲಿ ಒಂದು ಯಾವುದೇ ಇರುಸು ಮುರುಸು ಆಗೋದಿಲ್ಲ ಯಾವ ಉಡುಪನ್ನ ನಾವು ಹಾಕೊಂಡು ಹೋಗ್ತೀವಿ. ಆ ಒಂದು ಡಿವಿನಿಟಿ ಅನ್ನೋದು ಕೂಡ ನಮ್ಮ ಒಂದು ಭಾವನೆಯಲ್ಲಿ ಬರಬೇಕು ಅಂದಾಗ ನಮ್ಮ ವಸ್ತ್ರಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನ ಕೆಲವು ಮದುವೆಗಳಿಗೆ ಸೀದಾ ಸಿಂಪಲ್ ಆಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವ ಜಾಗದಲ್ಲಿ ಹೇಗೆ ಹೋಗ್ಬೇಕೋ ಹಾಗಾಗೆ ಹೋಗ್ಬೇಕಾಗತ್ತೆ. ಇದು ಕೂಡ ಇಂಗಿತ ಜ್ಞಾನ. ಹಾಗಂತಂದ್ಬಿಟ್ಟು ನಾವೆಲ್ಲ ಒಂದಷ್ಟು ಇನ್ವೆಸ್ಟ್ ಮಾಡಿ ತಗೋಬೇಕು ಅನ್ನೋದೇನಿಲ್ಲ ಸ್ನೇಹಿತರೆ.
ಎಲ್ಲಾ ತರದ ಒಂದ್ ಸ್ವಲ್ಪ ಸ್ವಲ್ಪ ಒಂದು ಕ್ಲಾತಿಂಗ್ ಅನ್ನ ಇಟ್ಕೊಂಡ್ರೆ ಸಾಕಾಗಿದೆ ನಮ್ಗೆ. ಸೊ ಇದನ್ನ ನಾವು ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಮತ್ತೆ ನಮ್ಮ ರಿಲೇಶನ್ಶಿಪ್ ಮತ್ತೆ ಹ್ಯಾಬಿಟ್ಸ್ ಹೇಗಿರ್ಬೇಕು ಅಂದ್ರೆ, ಒಂದು ರಿಲೇಶನ್ಶಿಪ್ ನಮ್ಮ ಒಂದು ಸಾಮಾನ್ಯ ಜ್ಞಾನ ಅಂತಂದಾಗ ಮನೆಯಲ್ಲಿ ಎಷ್ಟೊಂದು ಜನ ಇರ್ತಾರೆ ಅಲ್ವಾ, ಅವರೊಂದಿಗೆ ಹೇಗೆ ವ್ಯವಹರಿಸ್ಬೇಕು. ವಯಸ್ಸಾಗಿರೋರು ಇರ್ತಾರೆ, ನಮ್ಮ ವಯಸ್ಸಿಗಿಂತ ಚಿಕ್ಕ ಮಕ್ಳು ಇರ್ತಾರೆ, ಮತ್ತೆ ಎಲ್ಲ ವಯಸ್ಕರು ಒಂದು ಫ್ಯಾಮಿಲಿಲಿ ಇರ್ತಾರೆ ಸ್ನೇಹಿತರೆ. ಸೊ ಎಲ್ಲ ವಯಸ್ಕರು ಫ್ಯಾಮಿಲಿಯಲ್ಲಿ ಇದ್ದಾಗ ಆ ವಯಸ್ಕರ ಒಟ್ಟಿಗೆ ಹೇಗೆ ನಾವು ವ್ಯವಹರಿಸ್ಬೇಕು, ಹೇಗೆ ಮಾತಾಡ್ಬೇಕು, ಹೇಗೆ ಅವರನ್ನ ಒಂದು ಉತ್ತಮವಾದ ಬಾಂಧವ್ಯದಲ್ಲಿ ಇಟ್ಕೋಬೇಕು ಅನ್ನೋದು ಕೂಡ ಕಾಮನ್ ಸೆನ್ಸ್ ಸ್ನೇಹಿತರೆ. ಇದೆಲ್ಲ ನಾನು ಏನೇನ್ ಹೇಳ್ತಾ ಇದ್ದೀನಿ, ಇದು ಯಾವುದು ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ. ಒಂದು ಮಾನವನಾಗಿರೋನು ಈ ಅರಿವಿನಲ್ಲಿ ಜೀವಿಸ್ಬೇಕಾಗುತ್ತೆ. ಇದನ್ನ ನಾವು ಕಲಿತಾ ಬರ್ಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಬೇರೆಯವ್ರೊಟ್ಟಿಗೆ ನಾವು ವ್ಯವಹರಿಸ್ಬೇಕಾದಾಗ, ಮಾತಾಡ್ಬೇಕಾದ್ರೆ ಯಾವ ತರ ಇರ್ಬೇಕು, ಪತ್ರಿ ಸರ್ ನಮ್ಗೆಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ. ಏನು, ಹ್ಯೂಮನ್ ಅಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಏನು ಅಂದ್ರೆ ಈಕ್ವಾಲಿಟಿ ಅಂತ ಹೇಳ್ತಾರೆ. ಸೊ ಅವರು ನಮ್ಗಿಂತ ದೊಡ್ಡವರು, ಅವರಲ್ಲಿ ಜ್ಞಾನದ ಜಾಸ್ತಿ ಇರ್ಬೋದು, ನಮ್ಗಿಂತ ಚಿಕ್ಕವರಲ್ಲಿ ಜ್ಞಾನ ಕಡಿಮೆ ಇರ್ಬೋದು, ಅವ್ರು ಎಷ್ಟೇ ಡಿಗ್ರಿಗಳು ತಗೊಂಡಿರ್ಲಿ, ಏನೇ ಆಗಿರ್ಲಿ, ಎಲ್ಲರೂ ಸರಿ ಸಮಾನರು ಅನ್ನುವ ಅನುಭೂತಿಯಲ್ಲಿ ವ್ಯವಹರಿಸ್ಬೇಕಾಗತ್ತೆ. ಮತ್ತೆ ಅಲ್ಲಿ ಬಾಂಧವ್ಯಗಳನ್ನ ನಾವು ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಅವರ ಒಂದು ಒಪಿನಿಯನ್ ಮತ್ತೆ ಅವರ ಒಂದು ಆಲೋಚನೆಗಳಿಗೆ ನಾವು ಬೆಲೆ ಕೊಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ದೃಷ್ಟಿಕೋನದಲ್ಲೇ ಅವರು ವ್ಯವಹರಿಸ್ಬೇಕು, ನಮ್ಮ ತರಾನೇ ಅವ್ರು ಇರ್ಬೇಕು ಅಂತ ಹೇಳಿದಾಗ ಅಲ್ಲಿ ಬಾಂಧವ್ಯಗಳು ನಿಲ್ಲೋದಿಲ್ಲ ಸ್ನೇಹಿತರೆ. ಸೊ ನಮ್ಮ ತರಾನೇ ಇರ್ಬೇಕು ಅಂತಂದ್ರೆ ತಪ್ಪಾಗುತ್ತೆ. ಸೊ ಅವರು ಬೆಳೆದು ಬಂದ ರೀತಿ ಬೇರೆ ಇರುತ್ತೆ, ಅವರ ಆಲೋಚನೆ ವೈಖರಿ ಬೇರೆ ಇರುತ್ತೆ, ಅವ್ರು ತಗೊಂಡಿರುವಂತ ನಾಲೆಡ್ಜ್ ಬೇರೆ ಇರುತ್ತೆ. ಆ ನಾಲೆಡ್ಜ್ಗೆ ಅವರ ಅನುಭವದ ಅನುಗುಣವಾಗಿ ಅವರು ವ್ಯವಹರಿಸ್ತಾ ಇರ್ತಾರೆ, ಅವ್ರ ಬಿಹೇವಿಯರ್ ಅಲ್ಲಿ ಇರುತ್ತೆ. ಆ ಬಿಹೇವಿಯರ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಇದು ಕಾಮನ್ ಸೆನ್ಸ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ ಸ್ನೇಹಿತರೆ, ಅಕ್ಸೆಪ್ಟೆನ್ಸ್. ಎಲ್ಲರಲ್ಲೂ ನಾನೇ ಅಂತಂದಾಗ ಏನಾಗುತ್ತೆ, ಅಕ್ಸೆಪ್ಟೆನ್ಸ್. ಅವರ ಒಂದು ಅನುಭವ, ಅವರ ಒಂದು ಸಂಸ್ಕಾರಕ್ಕೆ ಅನುಗುಣವಾಗಿ ಅವ್ರು ವ್ಯವಹರಿಸ್ತಾ ಇದ್ದಾರೆ, ಲೆಟ್ ಇಟ್ ಗೋ. ಮತ್ತೆ ಪತ್ರಿ ಸರ್ ಹೇಳಿದಾರಲ್ಲ, ಜಡ್ಜ್ ನಾಟ್ ಕಮೆಂಟ್ ನಾಟ್. ಯಾರನ್ನಾದ್ರೂ ನಾವು ಜಡ್ಜ್ ಮಾಡಿ ಕಮೆಂಟ್ ಮಾಡಕ್ ಹೋದ್ವಿ ಅಂದ್ರೆ ಅಲ್ಲಿ ಬಾಂಧವ್ಯಗಳು ಹಾಳಾಗಬೇಕು. ಸೊ ನಾವು ಅವ್ರು ಹೇಗಿದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾ ನಾವು ಅವರೊಟ್ಟಿಗೆ ಜೀವನವನ್ನ ಮಾಡ್ಬೇಕಾಗುತ್ತೆ. ಇದು ಫ್ಯಾಮಿಲಿಗೆ ಬರುತ್ತೆ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಸಾಮಾಜಿಕವಾದ ಸಾಮಾನ್ಯ ಜ್ಞಾನ, ಸೋಷಿಯಲ್ ಕಾಮನ್ ಸೆನ್ಸ್ ಅಂತ ಹೇಳ್ಬೋದು. ಸೊ ನಾವಿವಾಗ ಹಿಂದೂಗಳಾಗಿ ಆ ಇಲ್ಲ ಒಂದು ಕಮ್ಯುನಿಟಿಯಲ್ಲಿ ಇದ್ದಾಗ ಆ ಕಮ್ಯುನಿಟಿಯಲ್ಲಿರುವಂತ ಸಭೆ ಸಮಾರಂಭಗಳಿಗೆ ನಾವು ಹೇಗೆ ಅದಕ್ಕೆ ನಾವು ಸಹಾಯ ಮಾಡ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನಮ್ಮದೇ ಆದಂತ ಜವಾಬ್ದಾರಿಗಳಿರುತ್ತೆ. ಆ ಒಂದು ಕಮ್ಯುನಿಟಿಯಲ್ಲಿ ಇದ್ದಾಗ ನಮ್ಮದೇ ಆದಂತ ಧರ್ಮಗಳು ಬೇರೆ ಇರುತ್ತೆ, ನಮ್ಮದೇ ಆದಂತ ಸಂಸ್ಕೃತಿಗಳು ಬೇರೆ ಇರುತ್ತೆ. ಇವೆಲ್ಲದಕ್ಕೂ ಒತ್ತು ಕೊಡ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾ ಹೇಳೋದು, ಇಲ್ಲ ನಾನು ಕರೆಕ್ಟು, ನಂತರನೇ ನೀವು ಬನ್ನಿ ಅಂತ ಹೇಳಿದಾಗ ಅದು ತಪ್ಪಾಗೋದು. ನಿಮ್ಗೆ ಇಷ್ಟ ಇದೆಯಾ, ಅಲ್ಲಿ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ವಿಗ್ರಹ ಆರಾಧನೆಗೆ ಇಂಪಾರ್ಟೆನ್ಸ್ ನಾವು ಕೊಡೋದಿಲ್ಲ, ಧ್ಯಾನಿಗಳಿಗೆ ಅಲ್ವಾ. ಅಲ್ಲಿ ಪೂಜೆ ಪುನಸ್ಕಾರಗಳಿರುತ್ತೆ, ಅದೊಂದು ಪಾಸಿಟಿವ್ ವೈಬ್ರೇಷನ್ ಇರುವಂತ ಜಾಗ. ನಾವು ಪೂಜೆ ಪುನಸ್ಕಾರಗಳು ಮಾಡ್ತಾ ಇರ್ಲಿ, ಆ ಜಾಗಕ್ಕೆ ಒಂದು ವಿಸಿಟ್ ಅನ್ನೋದನ್ನ ಕೊಡ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆ ನಿಮ್ಗೆ? ಸೊ ವಿಸಿಟ್ ಕೊಟ್ಟಿದ ತಕ್ಷಣ ನಂತರನೇ ನೀವೆಲ್ಲ ಮಾತಾಡಿ ನಂತರನೇ ಇರಿ ಅಂತ ಹೇಳಿದ್ರೆ ಅವರ ಭಾವನೆಗಳು ಕ್ಲೀನ್ ಮಾಡ್ತಿದ್ಯಲ್ಲ, ಅದಕ್ಕೊಂದಿಷ್ಟು ಐಟಮ್ ತರಿಸ್ದೆ. ಏನಮ್ಮ ಅದು? ಅವರ ಭಾವನೆಗಳು ಮತ್ತೆ ಅವರ ಒಂದು ಒಪಿನಿಯನ್ಸ್, ಅವರ ಒಂದು ಕೆಲವು ಒಪಿನಿಯನ್ಸ್ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ, ನಾವು ಆ ಗುಂಪಲ್ಲಿ ಪತ್ರಿ ಸರ್ ಎಷ್ಟೊಂದ್ ಸರ್ತಿ ಹೇಳ್ತಾರೆ, ಗುಂಪಲ್ಲಿ ಲೆಟ್ ಇಟ್ ಗೋ, ಫ್ಲೋ ವಿತ್ ದಟ್ ಅಂತ ಹೇಳ್ತಾರೆ. ಅದರೊಟ್ಟಿಗೆ ನಾವು ಮುಂದೆ ಹೋಗ್ಬೇಕಾಗುತ್ತೆ. ಇಲ್ಲಾಂದ್ರೆ ನಮ್ಮನ್ನ ಏನೋ ಸ್ಪೆಷಲ್ ಆಗಿ ಬೇರೆಯವ್ರ ನೋಡಕ್ ಶುರು ಮಾಡ್ತಾರೆ ಸ್ನೇಹಿತರೆ. ಅದು ಬೇಕಾಗಿಲ್ಲ. ಸ್ಪೆಷಲ್ ಐಡೆಂಟಿಫಿಕೇಶನ್ ಮೆಡಿಟೇಟರ್ಸ್ಗೆ ಬೇಕಿಲ್ಲ.
ಸೊ ಒಂದು ಮನುಷ್ಯನಾಗಿ ಸೋಷಿಯಲ್ ಆಗಿ ಇವಾಗ ಸಾಮೂಹಿಕವಾಗಿ ಒಂದಷ್ಟು ಜನ ಒಂದು ಸಮಾಜದಿಂದ ಒಂದಷ್ಟು ಜನಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮ್ ಅಲ್ಲಿ ಎಷ್ಟೊಂದು ಆಹಾರಗಳ ಒಂದು ಪ್ಯಾಕ್ಗಳನ್ನೆಲ್ಲ ಕೊಟ್ಟಿದ್ರು. ಅಂದ್ರೆ ಯಾರ್ಯಾರ ಮನೇಲಿರೋರ್ಗೆ ಅವ್ರಿಗೆ ಯಾರಿಗ್ ಸಿಗೋದಿಲ್ವೋ ಬಡವರು ಬಗ್ಗರಿಗೆಲ್ಲ ಕೊಟ್ರು. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಕೈ ಹಾಕಿ ಅವ್ರಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ. ಸೊ ಇದು ಕೂಡ ಕಾಮನ್ ಸೆನ್ಸ್ ಆಗುತ್ತೆ. ಅಂದ್ರೆ ಸಮಾಜಮುಖವಾಗಿ ನಮ್ಮ ಜವಾಬ್ದಾರಿ ಕೂಡ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಇದು ಕಾಮನ್ ಸೆನ್ಸ್ ಅಂದ್ರೆ ಸೋಷಿಯಲ್ ಕಾಮನ್ ಸೆನ್ಸ್ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಯಾರೊಟ್ಟಿಗೆ ಹೇಗೆ ಕಮ್ಯುನಿಕೇಶನ್ ಮಾಡ್ಬೇಕು ಮತ್ತೆ ಸಿಚುಯೇಷನ್ಗೆ ಅನುಗುಣವಾಗಿ ಕಮ್ಯುನಿಕೇಶನ್ ಮಾಡ್ಬೇಕಾಗುತ್ತೆ. ನಾವು ಸದಾ ಒಂದೇ ಮೈಂಡ್ ಸೆಟ್ ಅಲ್ಲಿ ಮಾತಾಡಿದ್ರೆ ತಪ್ಪಾಗುತ್ತೆ. ಯಾವ ಸಮಯಕ್ಕೆ ಅನುಗುಣವಾಗಿ ಎದುರುಗಡೆ ಇರುವಂತ ಮನುಷ್ಯರ ಒಂದು ಪರಿಸ್ಥಿತಿಯನ್ನ ಅರ್ಥೈಸ್ಕೊಂಡು ನಾವು ಡಿಸಿಷನ್ ಮೇಕಿಂಗ್ ಕೂಡ ಮಾಡ್ಬೇಕಾಗುತ್ತೆ ಮತ್ತೆ ಅವರೊಟ್ಟಿಗೆ ವ್ಯವಹಾರ ಕೂಡ ಮಾಡ್ಬೇಕಾಗುತ್ತೆ. ಇದು ಕೂಡ ಸೋಷಿಯಲ್. ಮತ್ತೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಏನು ಅಂತಂದ್ರೆ ಟ್ರಾಫಿಕ್ ರೂಲ್ಸ್. ಇದು ಸಾಮಾಜಿಕವಾಗಿ ಇರಬೇಕಾಗಿರುವಂತ ನಮ್ಮ ಸಾಮಾನ್ಯ ಜ್ಞಾನ. ಈ ಟ್ರಾಫಿಕ್ ರೂಲ್ಸ್ ಏನಕ್ಕೆ ಮಾಡಿದ್ದಾರೆ ಹೇಳಿ? ಆಕ್ಸಿಡೆಂಟ್ ಇದು ಏನು ಆಗದೆ ಇರೋ ಹಾಗೆ ಎಲ್ಲರೂ ಸುಗಮವಾಗಿ ಟ್ರಾವೆಲ್ ಮಾಡೋದಕ್ಕೆ ಇಲ್ಲಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ ನಾವಿಲ್ಲಿ ಆ ಟ್ರಾಫಿಕ್ ರೂಲ್ ಅನ್ನು ಫಾಲೋ ಮಾಡ್ಲೇಬೇಕಾಗುತ್ತೆ. ಇದು ಕಾಮನ್ ಸೆನ್ಸ್. ಇಲ್ಲಿ ಜೀವಗಳಿಗೆ ಅಪಾಯ ಆಗುವಂತ ಒಂದು ಸಂದರ್ಭಗಳಾಗೋಗುತ್ತೆ. ಸೊ ಎಲ್ಲದಕ್ಕಿಂತ ಪ್ರಿಷಿಯಸ್ ಏನು? ನಮ್ಮ ಜೀವ. ಸೊ ಅದನ್ನ ನಾವು ಕಾಪಾಡ್ಬೇಕು ಅಂತಂದ್ರೆ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡ್ಲೇಬೇಕಾಗುತ್ತೆ ಸ್ನೇಹಿತರೆ. ಒಂದು ಚೂರು ಎಲ್ಲಾ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರು ಅಲ್ಲಿ ಅಚಾತುರ್ಯಗಳ ನಡೀತಾ ಹೋಗುತ್ತೆ. ಇಲ್ಲಿ ನಾವು ಅದನ್ನು ಕೂಡ ಫಾಲೋ ಮಾಡ್ಲಿಲ್ಲ ಅಂದ್ರೆ ಎದುರುಗಡೆ ಇರೋ ಗಾಡಿಯನ್ನ ಓಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾವು ಒಂದು ರೋಡ್ ಅನ್ನ ಕ್ರಾಸ್ ಮಾಡ್ಬೇಕಾದ್ರಾಗ್ಲಿ, ಒಂದು ಬಸ್ ಅನ್ನ ಹತ್ಬೇಕಾದ್ರಾಗ್ಲಿ, ಈ ಎಲ್ಲವೂ ಕಾಮನ್ ಸೆನ್ಸ್ ಒಳಗಡೆನೆ ಬರುತ್ತೆ. ಮತ್ತೆ ಇಂಗಿತ ಜ್ಞಾನ ಮತ್ತೆ ಟೈಮ್ ಸೆನ್ಸ್ ಸ್ನೇಹಿತರೆ. ಯಾವ್ದಾದ್ರು ಒಂದು ಜಾಗಕ್ಕೆ ನಾವು ಹೋಗ್ಬೇಕು ಅಂತಂದಾಗ ಏನಾಗುತ್ತೆ ಅಲ್ಲಿ, ಪರವಾಗಿಲ್ಲ ಒಂದ್ 5-10 ನಿಮಿಷ ಲೇಟ್ ಆಗೋದ್ರು ಪರವಾಗಿಲ್ಲ ಅವ್ರು ಕಾಯ್ತಾರೆ ಅಂತ ಅಂದ್ಕೊಳ್ತೀವಿ. ಅದೇ ಒಂದು ಪದ್ಧತಿಯನ್ನ ನಾವು ಫ್ಲೈಟ್ಗೆ, ಟ್ರೈನ್ಗೆ, ಬಸ್ಗೆ ಹೋಗ್ಬೇಕಾದ್ರೆ ಒಂದ್ 5-10 ನಿಮಿಷ ಲೇಟ್ ಆಗಿ ಹೋಗೋಣ ಅಂತ ಹೋದ್ರೆ ನಡೆಯುತ್ತಾ ಅಲ್ಲಿ? ನಡೆಯೋದಿಲ್ಲ ಅಲ್ಲ. ನಮ್ಮನ್ನೇನು ಟ್ರೈನ್ ಬಸ್ಸು ಕಾಯುತ್ತಾ ಇಲ್ಲ, ಫ್ಲೈಟ್ ನಮ್ಮನ್ನ ಕಾಯುತ್ತಾ ಇಲ್ಲ. ಅದೇ ತರ ಪ್ರತಿಯೊಂದಕ್ಕೂ ಸಮಯ ಪ್ರಜ್ಞೆ ಅನ್ನೋದು ನಮ್ಮಲ್ಲಿ ಇರಬೇಕಾಗುತ್ತೆ. ಸೊ ಇವೆಲ್ಲವೂ ಕಾಮನ್ ಸೆನ್ಸ್ ಬರುತ್ತೆ, ಸಾಮಾಜಿಕ ಕಾಮನ್ ಸೆನ್ಸ್. ಮತ್ತೆ ಇನ್ನ ಕೆಲವೆಲ್ಲ ಇದೆ. ಅಂದ್ರೆ ಎಷ್ಟು ಅಂದ್ರೆ ಕಾಮನ್ ಸೆನ್ಸ್ ತಗೊಳ್ತಾ ಹೋದ್ರೆ ಎಷ್ಟು ದೊಡ್ಡದಾಗಿದೆ ಸಬ್ಜೆಕ್ಟ್ ಅಂತಂದ್ರೆ, ಇನ್ನು ಹೇಳ್ಬೇಕು ಅಂದ್ರೆ ಯೂನಿವರ್ಸಲ್ ಕಂಟ್ರಿ, ದೇಶಕ್ಕೆ ಅಂತ ಒಂದು ಕಾಮನ್ ಸೆನ್ಸ್ ಇರುತ್ತೆ. ದೇಶದ ಕಾಮನ್ ಸೆನ್ಸ್, ಇದನ್ನ ದೇಶ ನಮ್ಮದಲ್ವಾ? ನಮ್ಮದು. ನಾವು ಹುಟ್ಟಿರುವಂತ ತಾಯ್ನಾಡು ಇದು. ಈ ತಾಯ್ನಾಡಿಗೆ ನಾವು ಸಲ್ಲಿಸುವಂತ ಕೆಲವು ಕರ್ತವ್ಯಗಳಿರುತ್ತೆ. ಆ ಕರ್ತವ್ಯಗಳನ್ನ ನಿರ್ವಹಿಸೋದು ಕೂಡ ಕಾಮನ್ ಸೆನ್ಸ್ ಸ್ನೇಹಿತರೆ. ನಾನು ಹೇಳೋ ಎಕ್ಸಾಂಪಲ್ ಹೇಳ್ತೀನಿ ಈಗ. ನಾವೊಂದು ಆದರ್ಶಪ್ರಾಯವಾಗಿ ಜೀವನವನ್ನ ಮಾಡಿದಾಗ ನಮ್ಮನ್ನ ನೋಡಿ ಎಷ್ಟೊಂದು ಜನ ಮೋಟಿವೇಟ್ ಆಗಿ ತಮ್ಮ ಜೀವನವನ್ನ ಆದರ್ಶಪ್ರಾಯವನ್ನಾಗಿ ಇಟ್ಕೊಳ್ತಾರೆ. ಮೊದಲಿಗೆ ನೀನು ಆದರ್ಶಪ್ರಾಯವಾಗಿ ನಿನ್ನ ದೇಹವನ್ನ ಸಂಭಾಳಿಸುವಷ್ಟು ಕಾಮನ್ ಸೆನ್ಸ್ ಅಂದ್ರೆ ಪರಿಪೂರ್ಣವಾದ ಆರೋಗ್ಯವಾಗಿ ನೀನ್ ಇದ್ದಾಗ ಇಡೀ ಫ್ಯಾಮಿಲಿಗೆ ಅದೇ ಆರೋಗ್ಯವನ್ನ ನೀನು ಹಂಚ್ತೀಯ. ಒಂದು ಸಮಾಜದಲ್ಲಿ ನೀನು ಪರಿಪೂರ್ಣವಾಗಿ ಒಂದು ಉತ್ತಮವಾದ ಲೀಡರ್ಶಿಪ್ ಆದ್ರೂ ತಗೊಂಡಾಗ ಅಲ್ಲಿ ಯಾವುದೇ ಒಂದು ಅಚಾತುರ್ಯ ನೆಗೆಟಿವಿಟಿ ಅನ್ನೋದು ನಡಿದಿರೋ ಹಾಗೆ ಮಾಡಿದಾಗ ಅಲ್ಲಿ ಏನಾಗುತ್ತೆ, ನಮ್ಗೆ ಆ ಒಂದು ಲೀಡರ್ಶಿಪ್ ತಗೊಂಡಾಗ ಅಲ್ಲಿ ಆ ಸಮಾಜ ಪೂರ್ತಿ ಸುಖವಾಗಿರುತ್ತೆ. ಮತ್ತೆ ದೇಶಕ್ಕೆ ಬಂದಾಗ ದೇಶವನ್ನ ಪ್ರತಿನಿಧಿಸುವ ಹಾಗೆ ನಾವು ಜೀವಿಸ್ಬೇಕಾಗತ್ತೆ. ಈ ದೇಹ, ಮನಸ್ಸು, ಬುದ್ಧಿಯನ್ನ ನಾವು ಮಾಸ್ಟರಿಂಗ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ನಾವು ಮಾಸ್ಟರಿಂಗ್ ಮಾಡಿದಾಗ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅರಿವಾಗುತ್ತೆ. ಯಾವುದು ಕಾಮನ್ ಸೆನ್ಸ್, ಇಂಗಿತ ಜ್ಞಾನ ಅಂತ ಹೇಳ್ತೀವಿ. ಬೇಸಿಕ್ ಜ್ಞಾನ ಇದು. ಇಂಗಿತ ಜ್ಞಾನ ಅಂದ್ರೆ ಬೇಸಿಕ್, ಇದು ಎಲ್ಲ ಮನುಷ್ಯರಿಗೂ ಇರ್ಬೇಕಾಗಿರುವಂತ. ಸೊ ಅದೇ ತರ ನಾವು ದೇಶಕ್ಕೆ ಒಂದು ಪ್ರತಿನಿಧಿಗಳಾಗಿ ಬೇಕಾದ್ರೂ ನಾವು ಜೀವಿಸ್ಬೋದು. ಇದರಿಂದ ಏನಾಗುತ್ತೆ,
ದೇಶದ ಹೆಮ್ಮೆಯ ಮಕ್ಕಳಾಗ್ತೀವಿ ನಾವು. ಇದೆಲ್ಲವೂ ಕಾಮನ್ ಸೆನ್ಸಸ್ ಸ್ನೇಹಿತರೆ, ಇದು ಯಾವುದು ಎಕ್ಸ್ಟ್ರಾ ಆರ್ಡಿನರಿ ಇಲ್ಲ. ಸೊ ಇದನ್ನ ಮೋಟಿವೇಟ್ ಆಗಿ ಇಟ್ಕೋಬೇಕಾಗಿರೋದು ನಾವೇ, ಬೇರೆ ಯಾರು ಅಲ್ಲ. ಪ್ರತಿಯೊಂದು ಕ್ಷಣವೂ ಪ್ರಜ್ಞಾಪೂರ್ವಕವಾಗಿ ಸಾಮಾನ್ಯ ಜ್ಞಾನದಲ್ಲಿ ನಾವಿರ್ಬೇಕಾಗುತ್ತೆ. ಸೊ ನಾನು ಇವೆಲ್ಲ ಹೇಳ್ತಾ ಇದ್ದೀನಿ, ದೇಶಕ್ಕೆ ಪ್ರತಿನಿಧಿಗಳಾಗ ಇರ್ಬೇಕು, ಈ ಎಲ್ಲದರ ಅರಿವು ನಮಗ್ ಬೇಕಾಗುತ್ತೆ ಸ್ನೇಹಿತರೆ. ಈ ಅರಿವು, ಈ ಜ್ಞಾನ ಎಲ್ಲ ಹೇಗೆ ಬರುತ್ತೆ? ನಾವು ಕೀನ್ ಅಬ್ಸರ್ವೇಷನ್, ಸಮಾಜವನ್ನ ನೋಡುವ ದೃಷ್ಟಿ, ಅದರಿಂದ ಕಲಿಯುವ ದೃಷ್ಟಿ, ಅದನ್ನ ಅರ್ಥ ಮಾಡ್ಕೊಳ್ಳುವ ದೃಷ್ಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದನ್ನ ನಾವು ಮಾಡ್ಬೋದಲ್ಲ. ಕಾಮನ್ ಸೆನ್ಸ್ ಇನ್ನೇನು ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ದೇಶದ ಒಂದು ಆ ನಾವೇನು ಅಲ್ಲಿ ಈಚೆ ಹೋಗಿ ಹೋರಾಡಬೇಕಾಗಿಲ್ಲ, ಒಂದು ಸಪೋರ್ಟ್ ಕೊಡ್ಬೋದು, ಮನೇಲೆ ಕೂತ್ಕೊಂಡು ವೋಟಿಂಗ್ ಮಾಡೋದಾಗ್ಲಿ, ಮತ್ತೆ ಈಗ ಸರಿಯಾದ ಒಂದು ಇವರನ್ನ ಆಯ್ಕೆ ಮಾಡೋದಾಗ್ಲಿ, ನಮ್ಗೆ ಮೂಲಭೂತ ಹಕ್ಕುಗಳು ನಮಗ್ ಸಿಗ್ಲಿಲ್ಲ ಅಂದ್ರೆ ಅದನ್ನ ಕೂಡ ನಾವು ಕೇಳ್ಬೋದಾಗಿದೆ. ಸೊ ಹೇಗೆ ನಮ್ಮನ್ನ ನಾವು ದೇಶಕ್ಕೆ, ಅಂದ್ರೆ ನಮ್ಮ ಒಂದು ಜ್ಞಾನ ಆಗ್ಲಿ, ಒಂದು ಚೈತನ್ಯವನ್ನ ವಿಸ್ತರಣೆ ಮಾಡ್ಕೊಳ್ತಾ ಹೋದಾಗ ದೇಶದ ಹೆಮ್ಮೆಯ ಮಕ್ಕಳು ಕೂಡ ಆಗ್ತೀವಿ. ಇದು ಯಾವುದನ್ನು ನಾನು ಏನಿವಾಗ ಹೇಳ್ತಾ ಇದ್ದೀನಿ, ಯಾವ್ದು ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ ಸ್ನೇಹಿತರೆ. ಒಂದು ಮನುಷ್ಯನಿಗೆ ಇರಬೇಕಾಗಿರುವಂತ ಸಾಮಾನ್ಯ ಜ್ಞಾನ ಅಷ್ಟೇ ಇದು. ಸೊ ಈ ಕೆಲಸವನ್ನೆಲ್ಲ ಮಾಡೋಣ. ಮತ್ತೆ ದೇಶಕ್ಕೆ ಪ್ರತೀಕ ಅಂದಾಗ ದೇಶದಲ್ಲಿ ನಮ್ಮ ಒಂದು ಕಸ ವಿಲೇವಾರಿಗೆ, ಸೊ ಹೇಗೆ ನಾವು ಎಲ್ಲಂದ್ರಲ್ಲಿ ಸಿಕ್ಕಿದ್ರೆ ಬಿಸಾಡಬೇಕಾ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಮ್ಮದ ಬೇರೆ ಅವರದ? ಪಬ್ಲಿಕ್ ಫೆಸಿಲಿಟೀಸ್ ಅನ್ನೆಲ್ಲ ನಾವು ತಗೊಂಡಾಗ ಅದನ್ನ ಎಷ್ಟು ಜವಾಬ್ದಾರಿಯುತವಾಗಿ ನಾವು ನಿರ್ವಹಿಸ್ಬೇಕು, ಇದೆಲ್ಲವೂ ಕೌಂಟ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಾವು ದೇಶ ಪರವಾಗಿ ಕೂಡ ಕಾಮನ್ ಸೆನ್ಸ್ ಅನ್ನೋದು ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್, ಬ್ರಹ್ಮಾಂಡದ ಕಾಮನ್ ಸೆನ್ಸ್. ಹೌದು, ಈ ಬ್ರಹ್ಮಾಂಡ ನಮ್ಮದೇ ಅಲ್ವಾ, ಬೇರೆಯವ್ರದ ಇಲ್ಲ, ನಮ್ಮದೇ. ಬ್ರಹ್ಮಾಂಡದ ಕಾಮನ್ ಸೆನ್ಸ್ ಅಂತ ಬಂದಾಗ ಏನಾಗುತ್ತೆ, ನಮ್ಮ ಭೂಮಿಯನ್ನ ಹೇಗೆ ನಾವು ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ಅನಗತ್ಯವಾಗಿರೋದು ಪರ್ಚೇಸ್ ಮಾಡೋದು ಅವಾಯ್ಡ್ ಮಾಡ್ಬೋದು. ಅವಾಗ ಫಾರ್ ಎಕ್ಸಾಂಪಲ್ ಚಿನ್ನ ಆಗ್ಬೋದು, ಬೆಳ್ಳಿ ಆಗ್ಬೋದು, ಒಂದು ನ್ಯಾಚುರಲ್ ಇದು ಏನ್ ಮೈನಿಂಗ್ ಅಂತ ಹೇಳ್ತೀವಲ್ಲ, ನಮ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನ ತಗೋಬೇಕಾಗತ್ತೆ. ಎಕ್ಸ್ಟ್ರಾ ಆಗಿರೋದು ತಗೊಳೋದು ಅವಾಯ್ಡ್ ಮಾಡ್ಬೋದು. ಒಂದು ಕ್ಲಾತಿಂಗ್ ಆಗ್ಬೋದು, ನಮ್ಗೆ ಅಗತ್ಯ ಇರುವುದನ್ನೆಲ್ಲ ತಗೊಳ್ಳಿ, ಬೇಡ ಅಂತ ನಾ ಹೇಳ್ತಾ ಇಲ್ಲ. ಟೊಳ್ಳು ಬಾಕತನ ಅಂತ ಹೇಳ್ತಾರೆ, ಅಗತ್ಯಕ್ಕಿಂತ ಜಾಸ್ತಿ ಶೇಖರಣೆ ಮಾಡಿ ಇಟ್ಕೊಂಡಾಗ ಆ ಒಂದು ವರ್ಡ್ ಅನ್ನ ಉಪಯೋಗಿಸ್ತಾರೆ. ನಮ್ಗಲ್ಲದೆ ನಮ್ಮ ಒಂದು ಜನ್ಮ ಅಂದ್ರೆ ಜನರೇಷನ್ಗೂ ಯೂಸ್ ಆಗೋ ಹಾಗೆ ಪರ್ಚೇಸ್ ಮಾಡ್ತೀವಿ. ಇದು ನ್ಯಾಷನಲ್ ವೇಸ್ಟ್ ಅನ್ನೋದನ್ನ ಮಾಡಬಾರ್ದು. ಮತ್ತೆ ಸಭೆ ಸಮಾರಂಭಗಳಿಗೆ ಹೋದಾಗ ಅಲ್ಲಿ ಫುಡ್ ಅನ್ನ ಹೇಗೆ ನಾವು ವ್ಯಯ ಮಾಡ್ತೀವಿ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ತಟ್ಟೆಗೆ ಬಡಿಸ್ಕೊಂಡು ಬಿಸಾಡೋದು ಬೇಕಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಅಷ್ಟು ತಿನ್ನೋದು. ಅಲ್ಲಿ ನ್ಯಾಷನಲ್ ವೇಸ್ಟ್. ಒಂದು ಕಾಳನ್ನ ಬೆಳೆಸ್ಬೇಕಾದ್ರೆ ಒಂದು ಫಾರ್ಮರ್ ಎಷ್ಟು ಕಷ್ಟಪಡ್ತಾರೆ, ಒಂದು ರೈತ ಎಷ್ಟೊಂದು ಕಷ್ಟಪಡ್ತಾರೆ. ಮೇ ಬಿ ನಾವು ದುಡ್ಡು ಕೊಡ್ಬೋದು, ಅದೊಂದೇ ಅಲ್ಲ ಅವ್ರಿಗೆ ಆ ಒಂದು ಏನು ಅವ್ರು ಬೆಳೆದಿರುವ ಬೆಳೆಗೆ ನಾವು ರೆಸ್ಪೆಕ್ಟ್ ಕೊಟ್ಟಂಗ ಆಗತ್ತೆ. ನಾವು ಅದಕ್ಕೆ ವ್ಯಾಲ್ಯೂ ಕೊಟ್ಟಾಗ ಅದನ್ನ ಗೌರವದಿಂದ ನಾವು ಸ್ವೀಕಾರ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಇದೊಂದೇ ಅಲ್ಲ, ಸುಮಾರಿದೆ ಸ್ನೇಹಿತರೆ. ನಮ್ಮ ಜೀವನಕ್ಕೆ ಏನೇನ್ ಅಗತ್ಯತೆ ಇದೆಯೋ ಅಷ್ಟನ್ನು ಮಾತ್ರ ನಾವು ಶೇಖರಣೆ ಮಾಡಿ ಇಟ್ಕೋಬೇಕಾಗತ್ತೆ. ಇದು ಕೂಡ ಒಂದು ಕಾಮನ್ ಸೆನ್ಸ್. ನೆಕ್ಸ್ಟ್, ಸಮಯ ಪ್ರಜ್ಞೆ. ಅದೇ ಇದಕ್ ಮುಂಚೆ ಹೇಳದ್ನಲ್ಲ, ಯಾವ ಸಮಯದಲ್ಲಿ ಯಾವ ಡಿಸಿಷನ್ಸ್ ತಗೋಬೇಕು, ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ ಕ್ಲಾರಿಟಿಯಾಗಿ ಡಿಸಿಷನ್ಸ್ ತಗೊಂಡಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನು ಅಂತಂದ್ರೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿದಾಗ ಫ್ರೆಂಡ್ಸ್ ಜೊತೆ ನಾವ್ ಇರ್ತೀವಿ ಅಂತ ಇಟ್ಕೊಳ್ಳಿ, ಇಲ್ಲ ಯಾರೋ ಒಬ್ರು ಬಂದು ನಮ್ಮ ಹತ್ರ ಅವರ ಸೀಕ್ರೆಟ್ ಅನ್ನ ನಮ್ಮ ಹತ್ರ ಹೇಳ್ಕೊಳ್ತಾರೆ. ಇದು ಸೀಕ್ರೆಟ್ ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಆ ಸೀಕ್ರೆಟ್ ಅನ್ನ ಬಿಡ್ತೀವ ನಮ್ಮೊಟ್ಟಿಗೆ, ಇಲ್ಲ ಬೇರೆಯವ್ರಿಗೆ ಹೇಳ್ಬಿಡ್ತೀವ. ಇದು ಕೂಡ ಕಾಮನ್ ಸೆನ್ಸ್ ಸ್ನೇಹಿತ. ಅವ್ರು ಯಾವ್ದೋ ಒಂದು ನಂಬಿಕೆಯ ಮೇಲೆ ನಮ್ಮ ಹತ್ರ ಅವರ ಒಂದು ಪರ್ಸನಲ್ ಸೀಕ್ರೆಟ್ಸ್ ಎಲ್ಲ ನಮ್ಮ ಹತ್ರ ಹೇಳ್ಕೊಡ್ತಾರೆ.
ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಬೇಕಾಗುತ್ತೆ, ಅದಕ್ಕೆ ಅದನ್ನ ಮಾಡ್ತಾರೆ. ಬಟ್ ಆ ಸೀಕ್ರೆಟ್ ಅನ್ನ ಸೀಕ್ರೆಟ್ ಅಂತ ಹೇಳಿದಾಗ ಅದೇ ಬೇಕಾಗಿ ಆ ಸೀಕ್ರೆಟ್ BBC ಆಗೋಗಿರುತ್ತೆ. ಸೀಕ್ರೆಟ್ ಅಂತ ಅವ್ರು ಹೇಳಿದಾಗ ಹೇಗಿರ್ಬೇಕು ಅಂದ್ರೆ, ನಮ್ಮ ಈ ಜೀವ ಹೋಗೋವರೆಗೂ ಹೋದ್ಮೇಲೂ ಆ ಸೀಕ್ರೆಟ್ ಸೀಕ್ರೆಟ್ ಆಗೇ ಇರಬೇಕು. ಇದು ಕೂಡ ಕಾಮನ್ ಸೆನ್ಸ್ ಆಗುತ್ತೆ. ಮತ್ತೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಜಾಗಕ್ಕೆ ಒಂದು ಫ್ಯಾಮಿಲಿ ಪೂರ್ತಿ ಹೋಗಿರ್ತಾರೆ. ಏನು, ಅಪ್ಪ, ಮಗ, ಮೊಮ್ಮಗ, ಅಂದ್ರೆ ತಾತ, ಮಗ, ಮೊಮ್ಮಗ, ಮತ್ತೆ ಅಜ್ಜಿ, ಅಮ್ಮ ಎಲ್ಲ ಈ ತರ ಒಂದು ಹಾಸ್ಪಿಟ್ಲ್ಗೋ ಇಲ್ಲ ಎಲ್ಲಿಗೋ ಹೋಗಿರ್ತಾರೆ ಅಂತೀವಿ. ಅಲ್ಲಿ 3-4 ಚೇರ್ ಇರುತ್ತೆ. 3-4 ಚೇರ್ ಇದ್ದಾಗ ಅಲ್ಲಿ ಈಗಿನ ಕಾಲದವ್ರು ಏನ್ ಮಾಡ್ತಾರೆ, ಫಸ್ಟ್ ಹುಡುಗರು ಕೂತ್ಕೊಳ್ತಾರೆ, ಆಮೇಲೆ ಮಧ್ಯಮ ವಯಸ್ಕರು ಕೂತ್ಕೊಳ್ತಾರೆ, ಆಮೇಲೆ ವಯಸ್ಸಾಗಿರೋರು ನಿಂತಿರ್ತಾರೆ. ಇದು ಕಾಮನ್ ಸೆನ್ಸ್ ಅಲ್ವಾ ಸ್ನೇಹಿತರೆ? ನಾವು ವಯಸ್ಸಾಗಿರೋರ್ಗೆ ನಮಸ್ಕಾರ ಮಾಡದೇ ಇದ್ರು ಪರವಾಗಿಲ್ಲ ಸ್ನೇಹಿತರೆ. ಅವ್ರಿಗೆ ಕಂಫರ್ಟ್ ಝೋನ್ ಅನ್ನೋದು ನಾವು ಕೊಡ್ಬೇಕು. ಅವ್ರಿಗೆ ಕೊಡುವ ಗೌರವ ಇದ್ರಲ್ಲೇ, ಪ್ರೀತಿ ಇದ್ರಲ್ಲೇ ನಾವು ಕೊಡ್ಬೇಕಾಗುತ್ತೆ. ಸೊ ನಾವು ಮಕ್ಕಳಿಗೆ ಯಾವ ಸಂಸ್ಕಾರವನ್ನ ಕೊಡ್ತಾ ಇದೀವಿ ಕೂಡ ನಾವು ನೋಡ್ಬೇಕಾಗುತ್ತೆ. ಮಕ್ಕಳೊಟ್ಟಿಗೆ ನಾವು ಹೇಗೆ ವ್ಯವಹರಿಸ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ಮಕ್ಕಳಂದ್ರೆ ಪೇರೆಂಟಿಂಗ್ ಅಂತ ಹೇಳ್ತೀವಲ್ಲ, ಆ ಪೇರೆಂಟಿಂಗ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಇವಾಗ ಎಲ್ಲದಕ್ಕೂ ಕೋರ್ಸಸ್ ಅಂತ ಬರ್ತಾ ಇದೆ. ಮೊದಲಿಗೆ ಯಾವ ಕೋರ್ಸು ಇರ್ತಿರ್ಲಿಲ್ಲ. ಸ್ಪಿರಿಚುವಲ್ ಪೇರೆಂಟಿಂಗ್ ಅಂತ ಹೇಳ್ತಾ ಇದ್ದಾರೆ ಈಗ. ಬಟ್ ಮಕ್ಕಳಿಗೆ ಕಷ್ಟನೇ ಕೊಡದೆ ಮಕ್ಕಳನ್ನ ಹೇಗ್ ಬೆಳೆಸ್ತಾ ಇದ್ದಾರೆ ಅಂದ್ರೆ, ಒಂದು ಸಾರ್ತಿ ಪಾಂಡವರಿಗೆ ಹೇಳ್ತಾನೆ ಕೃಷ್ಣ, ಕಲಿಯುಗದಲ್ಲಿ ಹೇಗಿರುತ್ತೆ ನೋಡ್ಕೊಂಡ್ ಬಾ ದರ್ಶನ ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಅವರೆಲ್ಲ ಎಲ್ಲಾ ಕಡೆ ನೋಡ್ತಾ ಇರ್ತಾರೆ. ಕಲಿಯುಗದಲ್ಲಿ ಒಂದು ಹಸು ಮಗುವನ್ನ ಅಂದ್ರೆ ಒಂದು ಕರುವನ್ನ ಹೆತ್ಬಿಟ್ಟು ಆ ಕರು ಎತ್ತಿದಾಗ ಹಸು ಆ ಕರುವಿನ ಮೇಲಿರುವಂತ ಇದೆಲ್ಲ ಕಸವನ್ನೆಲ್ಲ ನಾಲ್ಗೆಯಲ್ಲಿ ನೆಕ್ಕಿ ತೆಗೆಯುತ್ತೆ. ಇದೆಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ನೆಕ್ಕದಕ್ಕೆ ಶುರು ಮಾಡುತ್ತೆ. ಹಸು ಎಷ್ಟು ನೆಕ್ಕುತ್ತೆ ಅಂತಂದ್ರೆ ಹಸುವಿನ ಚರ್ಮನೆ ಮೇಲೆ ಕೊಟ್ಟೋಗುತ್ತೆ. ಅಂದ್ರೆ ಅದು ಮಾಂಸಖಂಡಗಳು ಒಳಗಡೆ ಕಾಣೋ ಆ ಸ್ಥಿತಿಗೆ ಇಲ್ಲಿ ನೆಕ್ಕುತ್ತೆ. ಆಗಿದೆ ಈಗಿನ ಒಂದು ಪೇರೆಂಟಿಂಗ್. ಮಕ್ಕಳು ಏನ್ ಕೇಳೋದಕ್ಕಿಂತ ಮುಂಚೆ ಅಲ್ಲಿ ಹಾಜರು, ಮಕ್ಕಳನ್ನ ಅತಿಯಾದ ಮುದ್ದಲ್ಲಿ ಕೊಡೋದು, ಸೌಕರ್ಯಗಳ ವಿಪರೀತ ಕೊಡೋದು, ಅವಕ್ಕೆ ಕಷ್ಟ ಅನ್ನೋದೇ ಕೊಡ್ಲಿಲ್ಲ ಅಂತಂದ್ರೆ ಮುಂದೆ ಅವ್ರ ಜೀವನವನ್ನ ಫೇಸ್ ಮಾಡೋದಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಇವೆಲ್ಲವೂ ಕಾಮನ್ ಸೆನ್ಸ್. ಜೀವನವನ್ನ ಫೇಸ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಕೊಳ್ತಾರೆ, ಸೂಸೈಡ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕಾಗಿದೆ, ನಾವು ಹೇಗೆ ನಾವು ಮಕ್ಕಳನ್ನ ಸಾಕಬೇಕು, ದೊಡ್ಡವ್ರಿಗೆ ಹೇಗೆ ಗೌರವ ಕೊಡ್ಬೇಕು, ಮನೆಯಲ್ಲಿ ಎಲ್ಲ ಸಣ್ಣ ಪುಟ್ಟ ಕೆಲಸವನ್ನ ಕೂಡ ನಾವು ಅವ್ರಿಗೆ ಕೊಡ್ತಾ ಹೋಗ್ಬೇಕು, ಅವ್ರು ಮಾಡ್ಬೇಕು. ಇದೆಲ್ಲವೂ ಕಾಮನ್ ಸೆನ್ಸ್ ಆಗುತ್ತೆ ಸ್ನೇಹಿತರೆ. ಕಷ್ಟ ಅನ್ನೋದು ತೋರಿಸ್ಲೇಬೇಕಾಗತ್ತೆ. ಅವ್ರಿಗೆ ಬೇಕು ಅಂತ ಕೇಳಿದ ತಕ್ಷಣ ನಾವು ಕೊಡ್ಸೋದು ತಪ್ಪಾಗುತ್ತೆ. ಆ ಒಂದು ಕೊಡಿಸ್ಬಿಟ್ವಿಂದ್ರೆ ಆ ಒಂದು ಇದಕ್ಕೆ ವಸ್ತುವಿಗೆ ಬೆಲೆ ಇಲ್ದಂಗ ಆಗೋದು. ಅವ್ರು ಬೇಕು ಅಂತ ಕೇಳಿದಾಗ ಒಂದಷ್ಟು ಕೇಳಿ ಇದ್ ಮಾಡಿದಾಗ ನಾವು ಅದಕ್ಕೆ ನಿಧಾನವಾಗಿ ಕೊಡಿಸ್ಬೇಕಾಗುತ್ತೆ. ಸೈಂಟಿಫಿಕ್ ಟೆಂಪರ್. ಇಲ್ಲಿ ಕಾಮನ್ ಸೆನ್ಸ್ ಅನ್ನುವಂತ ವರ್ಡ್ ಯಾವಾಗ ಬಂತು ಅಂತಂದ್ರೆ 1776ನೇ ಇಸ್ವಿಯಲ್ಲಿ ಥಾಮಸ್ ಪೇನ್ ಅನ್ನುವಂತವನು ಅಮೇರಿಕನ್, ಅಲ್ಲಿ ಅಮೇರಿಕಾ ಮೇಲೆ ಬ್ರಿಟಿಷರ ಒಂದು ಆಡಳಿತ ಇರುತ್ತೆ. ಆ ಆಡಳಿತ ಇರ್ಬೇಕಾದ್ರೆ ಕಾಮನ್ ಸೆನ್ಸ್ ಅಂತ ಅಂದ್ಬಿಟ್ಟು ಅವರು ಒಂದು ಅಷ್ಟು ಪುಟಗಳ ಪಾಂಪ್ಲೆಟ್ ಅನ್ನ ಇದ್ ಮಾಡ್ತಾರೆ, ಏನು ಪ್ರಿಂಟ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಏನಿತ್ತು ಅಂದ್ರೆ ಪ್ರಚೋದನಕಾರಿಯಾಗಿತ್ತು. ಅಂದ್ರೆ ನಮ್ಮ ದೇಹದ ಒಂದು ಇಂಡಿಪೆಂಡೆನ್ಸಿ, ಸ್ವತಂತ್ರವನ್ನ ನಾವು ಪಡ್ಕೋಬೇಕು, ಇದು ನಮ್ಮ ಹಕ್ಕು, ಇದು ಕಾಮನ್ ಸೆನ್ಸ್ ಅಂತ ಹೇಳಿ ಅವ್ರಿಗೆಲ್ಲರನ್ನು ಪ್ರಚೋದನೆ ಮಾಡ್ತಾರೆ. ಅದು ಮೊದಲಿಗೆ 1776ನೇ ಇಸ್ವಿಯಲ್ಲಿ ಕಾಮನ್ ಬರುತ್ತೆ. ಓಕೆ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ನೋಡೋಣ. ಪತ್ರಿಜಿ ಅವರು, ನಾನು ಹೇಳದ್ನಲ್ಲ, ನಾನು ಕಾಮನ್ ಸೆನ್ಸ್ ಏನಕ್ಕೆ ತಗೊಂಡೆ ಅಂತಂದ್ರೆ ಪತ್ರಿಜಿ ಅವರ ಒಂದು ದೃಷ್ಟಿಯಲ್ಲಿ ಕಾಮನ್ ಸೆನ್ಸ್ ಅಂದ್ರೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಇದಕ್ಕೂ ಮುಂಚೆ ಇನ್ನೊಂದು ಹೇಳ್ಬೇಕು, ನಾವು ಮಾತಾಡುವ ಮಾತು ಹೇಗಿರ್ಬೇಕು, ಮತ್ತೆ ಬೇರೆಯವ್ರು ಮಾತಾಡ್ತಾ ಇರ್ಬೇಕಾದ್ರೆ ನಾವು ಹೇಗೆ ಆಲಿಸ್ಬೇಕು, ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲವೂ ಕಾಮನ್ ಸೆನ್ಸ್ ಒಳಗಡೆನೆ ಬರುತ್ತೆ. ಪ್ರತಿಯೊಂದು ಅರಿವಿನಿಂದ ಜೀವಿಸೋದನ್ನೇ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ.
ಮತ್ತೆ ಇಲ್ಲಿ ಯಾವುದೇ ಒಂದು ಪ್ರಜ್ಞಾಪೂರ್ವಕವಾಗಿ ಜೀವನವನ್ನ ಮಾಡ್ಬೇಕಾಗುತ್ತೆ. ಇದು ಕಾಮನ್ ಸೆನ್ಸ್. ಪತ್ರಿ ಸರ್ ಹೇಳ್ತಾರೆ 4 ತರದ ಜ್ಞಾನಗಳಿದೆ ಅಂತ. ಮೊದಲಿಗೆ ಕಾಮನ್ ಸೆನ್ಸ್. ಅವ್ರು ಹೇಳ್ತಾರೆ ನಾವು ಎಷ್ಟು ತಿನ್ನಬೇಕು, ಎಷ್ಟು ಕೇಳ್ಬೇಕು, ಎಷ್ಟು ಮಾತಾಡ್ಬೇಕು, ಎಷ್ಟು ಆ ಕೇಳೋದು ಮಾತಾಡೋದು, ಎಷ್ಟು ಯಾವ್ದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ನಮ್ಮ ಜೀವನದಲ್ಲಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಾಮನ್ ಸೆನ್ಸ್ ಇಲ್ದಿರೋರು, ಇವಾಗ ಫಾರ್ ಎಕ್ಸಾಂಪಲ್ ನಾ ಹೇಳದ್ನಲ್ಲ ಇದಕ್ಕೂ ಮುಂಚೆ, ಸೊ ಪತ್ರಿ ಸರ್ ಹತ್ರ ವ್ಯವಹರಿಸ್ಬೇಕಾದ್ರೆ ಪರಿಪೂರ್ಣವಾಗಿ ನಾವು ಅರಿವಿನಲ್ಲಿ ವ್ಯವಹರಿಸ್ಬೇಕು. ಅನ್ನೆಸೆಸರಿ ಒಂದು ವರ್ಡ್ ಬರಬಾರ್ದು, ಅನ್ನೆಸೆಸರಿ ಬಿಹೇವಿಯರ್ ಇರಬಾರ್ದಲ್ಲಿ. ಪತ್ರಿ ಸರ್ ಜೊತೆ ಯಾರೋ ಮಾತಾಡ್ತಾ ಇರ್ತಾರೆ, ಟಪಕ್ ಅಂತ ನಮ್ಮ ಮಧ್ಯದಲ್ಲಿ ಹೋಗಿ ಮಾತಾಡಿದಾಗ ಅದು ಕಾಮನ್ ಸೆನ್ಸ್ ಅನ್ಸುತ್ತಾ? ಇಲ್ಲ. ಸೊ ಕಾಮನ್ ಸೆನ್ಸ್ ಇರೋರ್ನ ಅವ್ರು ತುಂಬಾ ಆದ್ಯತೆ ಕೊಡ್ತಾ ಇದ್ರು. ಸೊ ಇದು ಕಾಮನ್ ಸೆನ್ಸ್. 4 ವಿಧವಾದ ವಿಸ್ಡಮ್ ಅಲ್ಲಿ ಮೊದಲನೇದು ಕಾಮನ್ ಸೆನ್ಸ್ಗೆ ಅವರು ಇಂಪಾರ್ಟೆಂಟ್. ನೆಕ್ಸ್ಟ್ ಸೈಂಟಿಫಿಕ್ ವಿಸ್ಡಮ್, ಶಾಸ್ತ್ರೀಯ ಜ್ಞಾನ, ವೈಜ್ಞಾನಿಕ ಜ್ಞಾನ ಅಂತ ಹೇಳ್ಬೋದು. ನಾವು ಮೂರ್ಖರಾಗಿ ಬಿಹೇವ್ ಮಾಡೋದು ತಪ್ಪಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಲ್ಯಾಪ್ಟಾಪ್ ಅಲ್ಲಿ ಝೂಮ್ ಅನ್ನ ಕ್ಲಾಸ್ ಅನ್ನ ತಗೊಳ್ತಾ ಇದ್ದೀನಿ. ಈ ಲ್ಯಾಪ್ಟಾಪ್ ಝೂಮು ಬರೋದ್ ನನಗ್ ಅರಿವಿಲ್ದಿದ್ದಾಗ ನಾನು ಅದೆಲ್ಲ ಯಾವ್ದು ಇಲ್ಲ, ನನಗೆ ಗೊತ್ತು ಹೋಗು ಅಂತ ನಾವು ಅವ್ರ ಬೇರೆ ಯಾರಾದ್ರೂ ಹೇಳ್ದವ್ರಿಗೆ ಮಾತಾಡಿದಾಗ ಅಲ್ಲೇನಾಗುತ್ತೆ, ಇಲ್ಲಿ ಅಜ್ಞಾನಿಗಳು ಅಂತ ನಮ್ಗೆ ಅರ್ಥ ಆಗುತ್ತೆ. ಸೊ ಹೌದು, ಟೆಕ್ನಾಲಜಿ ಅನ್ನೋದು ತುಂಬಾ ಇದೆ, ಅದರಿಂದ ನಾವ್ ಎಷ್ಟೊಂದು ಕಲ್ತ್ಕೋಬಹುದು. ಮತ್ತೆ ಸೈಂಟಿಫಿಕ್ ಟೆಂಪರ್ ಇನ್ನೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕಾಸ್ ಅಂಡ್ ಎಫೆಕ್ಟ್. ಅಂದ್ರೆ ಈ ಒಂದು ಕರ್ಮಕ್ಕೆ ಅನುಗುಣವಾಗಿ ನಮ್ಮ ಜೀವನ ನಡೀತಾ ಇರುತ್ತೆ. ನಮ್ಮ ಲೈಫ್ ಸ್ಟೈಲ್ ಮತ್ತೆ ಕರ್ಮಕ್ಕೆ ಅನುಗುಣವಾಗಿ ನಮ್ಮ ದೇಹದ ರಚನೆ ಮತ್ತು ನಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಇರುತ್ತೆ ಸ್ನೇಹಿತರೆ. ಕಾಸ್ ಅಂಡ್ ಎಫೆಕ್ಟ್ ಅನ್ನೋದನ್ನ ಬಿಟ್ಬಿಟ್ಟು ಅಂದ್ರೆ ಫಾರ್ ಎಕ್ಸಾಂಪಲ್ ಜನ್ಮದೆಲ್ಲ ತಿಳ್ಕೊಂಡು ನಾನು ಏನ್ ಮಾಡ್ಬೇಕು ಅಂತ ನಾವೇನಾದ್ರು ಹೇಳಿದಾಗ ಅದು ಅನ್ಸೈಂಟಿಫಿಕ್ ಆಗಿ ಮಾತಾಡ್ತಾ ಇದೀವಿ ಸ್ನೇಹಿತರೆ. ಇದು ಹೇಗೆ ಅಂತಂದ್ರೆ, ಇವಾಗ ಒಂದು ಬುಕ್ ಅನ್ನ ತಗೊಳ್ತೀವಿ, ಆ ಬುಕ್ ಅನ್ನ ತಗೊಂಡು ಮಧ್ಯ ಪೇಜಿನ ಓದಿದಾಗ ಆ ಬುಕ್ ನಮ್ಗೆ ಅರ್ಥ ಆಗುತ್ತಾ? ಅರ್ಥ ಆಗೋದಿಲ್ಲ. ಆ ಬುಕ್ ಮೊದಲನೇ ಪುಟದಿಂದ ನಾವು ಓದ್ತಾ ಬಂದಾಗ ಆ ಬುಕ್ ಅರ್ಥ ಆಗುತ್ತೆ. ಹಾಗೆ ನಮ್ಮ ಜನ್ಮದ ಈಗಿನ ಒಂದು ಜನ್ಮದ ಒಂದು ಇದನ್ ಮಾತ್ರ ಕೌಂಟಿಗೆ ತಗೊಂಡು ನಮ್ಮ ಹಿಂದಿನ ಜನ್ಮದ ಯಾವ್ದು ಕೌಂಟಿಗೆ ತಗೊಳ್ದೆ ನಾವು ಜೀವಿಸ್ತಾ ಇದ್ದಾಗ, ಅಂದ್ರೆ ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಬರ್ತೀವಿ ನಾವು. ಸೊ ನಾವು ನಮ್ಮ ಹಿಂದಿನ ಜನ್ಮದಲ್ಲಿ ಇದೆಲ್ಲ ಮಾಡಿದ್ದೆ, ಅದಕ್ಕೋಸ್ಕರ ನಾನು ಇಲ್ಲಿ ಇದನ್ನ ಭೋಗಿಸ್ತಾ ಇದ್ದೀನಿ. ಸುಖ ಆಗ್ಬೋದು, ದುಃಖ ಆಗ್ಬೋದು, ಕರ್ಮಗಳು ಯಾವ್ದಾದ್ರೂ ಆಗ್ಬೋದು, ಎಲ್ಲ ಪುಣ್ಯ ಆಗ್ಬೋದು, ಪಾಪ ಆಗ್ಬೋದು. ಸೊ ಇದೆಲ್ಲ ಪ್ರತಿಯೊಂದಕ್ಕೂ ಕಾಸ್ ಅಂಡ್ ಎಫೆಕ್ಟ್ ಇರುತ್ತೆ. ಇದನ್ನ ನಾವು ತಿಳ್ಕೊಬೇಕಾಗುತ್ತೆ. ಮತ್ತೆ ಇನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅಂದ್ರೆ ಲಾ ಆಫ್ ಯೂನಿವರ್ಸ್ ಕೂಡ ನಾವು ತಗೋಬಹುದು ಇಲ್ಲಿ ಸೈಂಟಿಫಿಕ್ ಟೆಂಪರ್ ಅಲ್ಲಿ. ಏನು ಲಾ ಆಫ್ ಯೂನಿವರ್ಸ್ ಅಂದ್ರೆ ಸ್ನೇಹಿತರೆ, ಇವೆಲ್ಲ ಅಡ್ವಾನ್ಸ್. ಇದಕ್ಕೂ ಮುಂಚೆ ಹೇಳಿದ್ದೆಲ್ಲ ಕಾಮನ್ ಮೆನ್ಗಳು ತಿಳ್ಕೊಬೇಕಾಗಿರುವಂತದ್ದು. ಇವಾಗ ಧ್ಯಾನಿಗಳಾಗಿರೋರ್ಗೆ ಏನೇನು ಕಾಮನ್ ಸೆನ್ಸ್ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಅದಕ್ಕೆ ಪತ್ರಿಜಿ ಅವ್ರು 4 ವಿಸ್ಡಮ್ ಹೇಳಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಸೈಂಟಿಫಿಕ್ ಟೆಂಪರ್ ಅಂತ ಬಂದಾಗ ಲಾ ಆಫ್ ಯೂನಿವರ್ಸ್ ಕೂಡ ಸೈನ್ಸೆ. ಲಾ ಆಫ್ ವೈಬ್ರೇಷನ್, ಲಾ ಆಫ್ ಫ್ರೀಕ್ವೆನ್ಸಿ, ಲಾ ಆಫ್ ಎಮೋಷನ್ಸ್, ಪ್ರತಿಯೊಂದು ಕೌಂಟ್ ಆಗುತ್ತೆ ಮೆಡಿಟೇಟರ್ಸ್ಗೆ. ಸೊ ನಮ್ಮ ಆತ್ಮೋನ್ನತಿ, ನಮ್ಮ ಒಂದು ಜೀವನದ ಒಂದು ಉದ್ದೇಶವನ್ನ ನಾವು ಧ್ಯಾನಕ್ಕೆ ಬಂದಾಗ ಕಲಿತೀವಿ. ಕಲ್ತಾಗ ನಮ್ಮಿಂದ ಹೊರಹೋಗುವಂತ ಫ್ರೀಕ್ವೆನ್ಸಿಗೆ ಅನುಗುಣವಾಗಿ ನಾವು ಸ್ವೀಕಾರ ಮಾಡ್ತಾ ಇರ್ತೀವಿ ಎಲ್ಲವನ್ನ. ಮತ್ತೆ ಇಲ್ಲಿ ಇನ್ನೂ ಒಂದಿದೆ, ನಮ್ಗೆ ಗೊತ್ತು, ಪತ್ರಿ ಸರ್ ಹೇಳ್ತಾರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಈ ಮೂರನ್ನ ಮಾಡಿದಾಗ ಆತ್ಮದ ಒಂದು ಅಸೆನ್ಷನ್ ಫಾಸ್ಟ್ ಆಗಿ ನಡೆಯುತ್ತೆ. ಇದ್ರೊಟ್ಟಿಗೆ ಜ್ಞಾನದ ಒಂದು ಶೇರಿಂಗ್ ಅನ್ನೋದು ಬೇಕಾಗುತ್ತೆ. ನಾವು ಏನು ಬ್ರಹ್ಮಾಂಡಕ್ಕೆ ಕೊಡ್ತೀವೋ ಅದನ್ನ ತಗೊಳೋದಕ್ಕೆ ನಾವು ಅರ್ಹರು. ಸೊ ನಾವ್ ಏನಾದ್ರು ಕೊಡ್ತಾ ಇದೀವೋ ಬ್ರಹ್ಮಾಂಡಕ್ಕೆ ನಾವು ತಗೊಳೋದಕ್ಕೆ, ಇದು ಲಾ ಆಫ್ ಯೂನಿವರ್ಸ್ ಆಗುತ್ತೆ ಸ್ನೇಹಿತರೆ. ನಮ್ಮ ಸಮಯನಾದ್ರೂ ಕೊಡ್ತಾ ಇದೀವ, ನಮ್ಮ ದುಡ್ಡನ್ನೇನಾದ್ರೂ ಕೊಡ್ತಾ ಇದೀವ, ನಮ್ಮ ಫಿಸಿಕಲ್ ಆಗಿ ನಮ್ಮ ಕಾರ್ಯವನ್ನ, ನಮ್ಮ ದೇಹದಿಂದ ಏನಾದ್ರೂ ಬೇಕಾಗಿರುವಂತ
ಸಹಾಯ ಸಹಕಾರ ಮಾಡ್ತಾ ಇದ್ದೀವ, ಮತ್ತೆ ನಮ್ಮ ಜ್ಞಾನವನ್ನ ಏನಾದ್ರೂ ಹಂಚ್ತಾ ಇದೀವ, ಎಲ್ಲವೂ ಕೌಂಟ್ ಆಗುತ್ತೆ. ಇದು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಅನ್ವಯಿಸುತ್ತೆ ಸ್ನೇಹಿತರೆ. ನಾನ್ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಯಾರೋ ಮನೆಗ್ ತುಂಬಾ ಸಂತರುಗಳು ಬರ್ತಾ ಇದ್ರು. ಅವ್ರು ಹೇಳಿದ್ರು ನನಗೆ ಏನಂತ, ಅಮ್ಮ ನಾವು ಒಬ್ಬರೇ ಕೈವಲ್ಯಕ್ಕೆ ಹೋಗದೆ ನಮ್ಮೊಟ್ಟಿಗೆ ಅಟ್ಲೀಸ್ಟ್ 30-40 ಜನನಾದ್ರೂ ಕರ್ಕೊಂಡು ಹೋದ್ವಿ ಅಂತಂದ್ರೆ ನಮ್ಗೆ ಜನ್ಮರಾಹಿತ್ಯ ಬರುತ್ತೆ ಅಂತ. ನಾವ್ ಆ ಕೆಲ್ಸವನ್ನ ಮಾಡ್ತಾ ಇದೀವ ಈಗ. ನಮಗೆ ಹೌದು, ಇಲ್ಲಿ ಪಿರಮಿಡ್ ಮಾಸ್ಟರ್ಸ್ಗೆ ಎಲ್ಲರಿಗೂ ಎಲ್ಲ ಜ್ಞಾನ ಇದೆ ಅಂತ ನಾವ್ ಹೇಳೋದಕ್ ಸಾಧ್ಯ ಇಲ್ಲ. ನನಗೂ ಪೂರ್ತಿ ಜ್ಞಾನ ಇದೆ ಅಂತ ನಾ ಹೇಳ್ತಿಲ್ಲ. ನನಗೆ ತಿಳಿದಿರೋದನ್ನ ನಾನು ಹಂಚ್ತಾ ಇದ್ದೀನಿ. ಎ ಕಲ್ತಿದ್ರೆ ಎ ಹಂಚ್ಬೇಕು, ಬಿ ಕಲ್ತಿದ್ರೆ ಬಿ ಹಂಚ್ಬೇಕು, ಸಿ ಅನ್ನು ಕಲ್ತಿದ್ರೆ ಸಿ ಹಂಚಬೇಕು. ನಾವು ಪೂರ್ತಿ ಝಡ್ ವರ್ಗೂ ಕಲ್ತು ಆಮೇಲೆ ಹಂಚ್ತೀವಿ ಅಂತ ಹೋದಾಗ ಅಲ್ಲಿ ತುಂಬಾ ಸಮಯದ ವ್ಯಯ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರು ಮಾಸ್ಟರ್ಗಳಾಗಿ ಇರಬೇಕು. ಮಾಸ್ಟರ್ಗಳಾಗಿ, ಯಾಕಂದ್ರೆ ನಮ್ಮ PSSM ಅಲ್ಲಿ ಯಾರು ಶಿಷ್ಯರು ಗುರುಗಳು ಅನ್ನೋ ತರ ಇಲ್ಲ. ಎಲ್ಲರನ್ನೂ ಮಾಸ್ಟರ್ಗಳಾಗಿ ಗುರುಗಳನ್ನಾಗೆ ಮಾಡಿದ್ದಾರೆ ಪತ್ರಿ ಸರ್. ಸೊ ಇಲ್ಲಿ ಶೇರಿಂಗ್ ಕೂಡ ಒಂದು ಸಾಮಾನ್ಯ ಜ್ಞಾನ ಸ್ನೇಹಿತರೆ. ಇದನ್ನು ಕೂಡ ನಾವು ಮಾಡ್ಬೇಕಾಗಿದೆ. ಪತ್ರಿ ಸರ್ ಯಾವಾಗ್ಲೂ ಹೇಳೋರು, PSSM ಮಾಸ್ಟರ್ಸ್ಗೆ ಎರಡು ಗೊತ್ತೇ ಇರ್ಬೇಕಾಗಿರೋದು ಏನು ಅಂತಂದ್ರೆ, ಡಿಪೆಂಡೆನ್ಸಿ ಇಲ್ಲದೆ ಇರ್ಬೇಕು ಅಂತಂದ್ರೆ ಧ್ಯಾನ ಪ್ರಚಾರಕ್ಕೆ ಟೆಕ್ನಾಲಜಿ ತಿಳ್ಕೊಂಡಿರ್ಬೇಕು ಮತ್ತೆ ಡ್ರೈವಿಂಗ್ ತಿಳ್ಕೊಂಡಿರ್ಬೇಕು ಅಂತ. ಪತ್ರಿ ಸರ್ಗೆ ಫೋರ್ಸೈಟ್ ತುಂಬಾ ಇದೆ, ದೂರ ಆಲೋಚನೆ ತುಂಬಾ ಇದೆ. ಅವ್ರು ಇದನ್ನೆಲ್ಲ ಮೊದ್ಲೇ ಹೇಳೋರು, ಇದೆಲ್ಲ ಕಲ್ತಿರ್ಬೇಕು ಪಿರಮಿಡ್ ಮಾಸ್ಟರ್ಸ್ ಅಂತಂದ್ಬಿಟ್ಟು ಧ್ಯಾನ ಪ್ರಚಾರಕ್ಕೋಸ್ಕರ. ನಮ್ಗೆಲ್ಲರಿಗೂ ಗೊತ್ತು, ಧ್ಯಾನ ಪ್ರಚಾರದಲ್ಲೇ ನಮ್ಗೆ ಹೆಚ್ಚು ಎನರ್ಜಿ ಬರುತ್ತೆ ಅನ್ನೋದು. ಇದನ್ನ ನಾವು ಮಾಡ್ತಾ ಇದೀವ. ಇದು ಕೂಡ ಸೈಂಟಿಫಿಕ್ ಟೆಂಪರ್ ಆಗುತ್ತೆ. ಲಾ ಆಫ್ ಯೂನಿವರ್ಸ್ ಅಲ್ಲಿ ಇವೆಲ್ಲವೂ ಲೆಕ್ಕ ಬರುತ್ತೆ. ಅಂದ್ರೆ ಸೈಂಟಿಫಿಕ್ ಟೆಂಪರ್, ವೈಜ್ಞಾನಿಕವಾಗಿ ನಾವು ಹೇಗೆ ಏನೇನ್ ಮಾಡ್ತೀವೋ ಕಾಸ್ ಅಂಡ್ ಎಫೆಕ್ಟ್ ಅನ್ನೋದು ಬರುತ್ತೆ. ಇದು ಎರಡನೇದಾದ್ರೆ. ನೆಕ್ಸ್ಟ್ ಸ್ಪಿರಿಚುವಲ್ ವಿಸ್ಡಮ್ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ. ಬ್ರೆತ್, ನಾವು ಶ್ವಾಸದೊಂದಿಗೆ ಇರಿ ಅಂತ ನಾವು ಹೇಳ್ತೀವಿ. ಪ್ರತಿಯೊಂದು ನಾವು ಶ್ವಾಸದಿಂದನೇ ತಗೊಳ್ತೀವಿ ಸ್ನೇಹಿತರೆ. ಇದು ಪರಿಪೂರ್ಣವಾಗಿ ವೈಜ್ಞಾನಿಕವಾಗಿದೆ, ಸಶಾಸ್ತ್ರೀಯವಾಗಿದೆ. ಹೇಗೆ ಅಂತಂದ್ರೆ ಬ್ರೆತ್ತು ದೇಹ ಮತ್ತು ಮನಸ್ಸು, ಬುದ್ಧಿ ಮತ್ತೆ ಆತ್ಮವನ್ನ ಒಂದು ಮಾಡೋದಕ್ಕೆ ಇದು ಸೈಂಟಿಫಿಕ್ ಒಂದು ಮೆಥಡ್. ನಾವು ಬ್ರೆತ್ ನಮ್ಮ ಶ್ವಾಸವನ್ನ ಗಟ್ಟಿಯಾಗಿ ಇಟ್ಕೊಂಡ್ರೆ ಸಾಕು, ಎಲ್ಲದಕ್ಕೂ ನಾವು ಕನೆಕ್ಟ್ ಆಗ್ತೀವಿ, ನಮ್ಮೊಳಗೆ ನಾವು ಹೋಗೋದಕ್ಕೆ ಸಾಧ್ಯ. ಬ್ರಹ್ಮಾಂಡದಲ್ಲಿರೋದೆಲ್ಲ ನಮ್ಮ ಪಿಂಡಾಂಡದಲ್ಲಿದೆ. ನಮ್ಮ ಪೂರ್ವಜರು ಇದೆಲ್ಲ ಹೇಳಿದಾರಲ್ಲ. ಸೊ ಇದು ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮೊಳಗೆ ನಾವು ಹೋಗ್ಲೇಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಬ್ರೆತ್ ಅನ್ನೋದು ನಮ್ಮ ಶ್ವಾಸವೇ ಗುರು, ನಮ್ಮ ಶ್ವಾಸವೇ ದೈವ. ಸೊ ಇಲ್ಲಿ ಸ್ಪಿರಿಚುವಲ್ ವಿಸ್ಡಮ್ ಬಂದಾಗ ನಾವ್ ಏನ್ ಮಾಡ್ತೀವಿ, ಮಾಸ್ಟರಿಂಗ್ ಅವರ್ ಸೆಲ್ಫ್. ನಮ್ಮ ಮೇಲೆ ನಾವು ಮಾಸ್ಟರ್ಗಳಾಗ್ತೀವಿ. ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್, ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ತಾರಲ್ಲ ಪತ್ರಿ ಸರ್. ಏನಕ್ಕೆ ಮಾಸ್ಟರ್ಸ್ ಅಂದ್ರೆ ಬೇರೆಯವ್ರಿಗೆ ನಾವು ಹೇಳ್ಕೊಡ್ತೀವಿ ಅದಕ್ಕೆ ಮಾಸ್ಟರ್ಸ್ ಅಂತನ? ಅಲ್ಲ ಸ್ನೇಹಿತರೆ, ನಮ್ಮ ಮೇಲೆ ನಾವು ಹತೋಟಿಯನ್ನ ಇಟ್ಕೊಂಡಿರೋರ್ಗೆ ಮಾಸ್ಟರ್ಸ್ ಅಂತ ಹೇಳ್ತೇವೆ. ಈ ಅರಿವು ಜ್ಞಾನ ಅನ್ನೋದು ಪರಿಪೂರ್ಣವಾದ ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಇರ್ಬೇಕಾಗುತ್ತೆ. ಅಂದ್ರೆ ಹೇಗೆ ವ್ಯವಹರಿಸ್ತೀವಿ, ಹೇಗೆ ಮಾತಾಡ್ತೀವಿ, ಯಾವ ಆಲೋಚನೆಯನ್ನ ಹೊರಗ್ ಬಿಡ್ಬೇಕು, ಆಲೋಚನೆಗಳು ಹೊರಗ್ ಬಿಟ್ಟಾಗ ಅದ್ರೊಟ್ಟಿಗೆ ನಾವು ಭಾವನೆಯನ್ನ ಬಿಡ್ಬೇಕಾ ಬೇಡವಾ, ಇವೆಲ್ಲವೂ ಕೌಂಟ್ ಆಗುತ್ತೆ ಸ್ನೇಹಿತರೆ. ಆಧ್ಯಾತ್ಮಿಕ ಚಿಂತನೆ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಜೀವಿಸೋದೇ ಆಧ್ಯಾತ್ಮಿಕತೆ. ಯಾವುದೇ ಪೂಜೆ ಪುನಸ್ಕಾರ ಅಲ್ಲ, ಮತ್ತೆ ಯಾವುದೇ ಒಂದು ಸಿದ್ಧಿಗಳು ಬೇಕಿಲ್ಲ ನಮಗೀಗ. ನಮ್ಮ ಭವಿಷ್ಯ ನಮಗ್ ತಿಳಿಯೋದು ಬೇಡ, ಬೇರೆಯವ್ರ ಭವಿಷ್ಯ ತಿಳಿಯೋದು ಬೇಡ, ಬೇರೆಯವ್ರ ಮನಸ್ಸನ್ನ ತಿಳ್ಕೊಳ್ಳೋದು ಬೇಡ. ನಮ್ಗೆ ನಮ್ಮ ಜೀವನವನ್ನ ನಾವು ಮಾಸ್ಟರಿಂಗ್ ಮಾಡೋದನ್ನ ಕಲ್ತ್ರೆ ಸಾಕು, ಅದು ನಿಜವಾದ ಆಧ್ಯಾತ್ಮಿಕತೆ. ಇಲ್ಲಿ ಹೇಗೆ ನೋಡಿ, ಮೊದಲನೇದು ಊಟದ ಬಗ್ಗೆ, ದೇಹದ ಅಂದ್ರೆ ಸಾಮಾನ್ಯ ಜ್ಞಾನ, ಊಟ ಈ ದೇಹವನ್ನ ಪೋಷಣೆ ಮಾಡೋದು. ನೆಕ್ಸ್ಟ್ ಕಾಸ್ ಅಂಡ್ ಎಫೆಕ್ಟ್ ಹೋಗ್ತಾರೆ. ಕಾಸ್ ಅಂಡ್ ಎಫೆಕ್ಟ್ ಆದ್ಮೇಲೆ ಇಲ್ಲಿ ಅಂದ್ರೆ ಸೈಂಟಿಫಿಕ್ ಟೆಂಪರ್, ಮತ್ತೆ ಇವಾಗ ನಮ್ಮ ಉಸಿರಾಟಕ್ಕೆ ಬಂದ್ವಿ ನಾವು. ನೆಕ್ಸ್ಟ್ 4ನೇ ವಿಸ್ಡಮ್ ಬಂದು ಏನು ಅಂತಂದ್ರೆ ಹ್ಯೂಮನ್ ವಿಸ್ಡಮ್.
ಮಾನವನ ಜ್ಞಾನ ಅಂತಂದ್ರೆ ಸ್ನೇಹಿತರೆ, ಈ ಒಂದು ಟ್ರಾಮಾಗಳೆಲ್ಲ ನಡೀತಾ ಇರುತ್ತಲ್ಲ, ಫಸ್ಟು ನಾವು ದಾನವರಾಗಿರ್ತೀವಿ, ದಾನವರಿಂದ ಮಾನವರಾಗ್ಬೇಕು. ಮಾನವೀಯ ಮೌಲ್ಯಗಳನ್ನ ನಮ್ಮೊಟ್ಟಿಗೆ ಸೇರಿಸ್ಕೊಂಡು ಜೀವಿಸೋದು ನಿಜವಾದ ಮಾನವರ ಲಕ್ಷಣ, ನಿಜವಾದ ಇಂಗಿತ ಜ್ಞಾನ ಸ್ನೇಹಿತರೆ. ನಾವು ನಮ್ಮ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನ ಸೇರಿಸ್ಕೊಳ್ತಾ ಇದೀವ ಅನ್ನೋದು ಕೂಡ ನಾವು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ ನಮ್ಮ ಮೇಲೆ ನಾವೇ. ಅನುಕ್ಷಣ ನಮ್ಮನ್ನ ಅನಲೈಸ್ ಮಾಡ್ಕೊಂಡು ಸರಿ ಮಾಡ್ಕೊಳ್ತಾ ಹೋಗೋದೆ ಮಾನವೀಯತೆ ಮತ್ತೆ ಆಧ್ಯಾತ್ಮಿಕತೆ. ಮಾನವೀಯ ಮೌಲ್ಯಗಳನ್ನ ನಾವು ಮೈಗೂಡಿಸ್ಕೊಂಡಿದ್ದೀವ, ಪ್ರತಿಯೊಂದು ವ್ಯವಹಾರದಲ್ಲೂ ಕೂಡ ಎಥಿಕ್ಸ್ ಅನ್ನೋದು ಇಟ್ಕೊಂಡಿದ್ದೀವ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಜ್ಞಾನ ಗೊತ್ತು, ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ನಮಗ್ ಬರುತ್ತೆ, ನಾವು ಏನು ಈಚೆ ಕೊಡ್ತೀವೋ ಅದನ್ನ ನಾವು ಪಡ್ಕೊಳ್ತೀವಿ ಅನ್ನೋ. ಸೊ ಇವೆಲ್ಲವನ್ನ ನಾವು ಅನ್ವಯಿಸ್ಕೊಳ್ತಾ ಬರಬೇಕು. ಮತ್ತೆ ಪತ್ರಿ ಸರ್ ಲಾಸ್ಟ್ ಅಲ್ಲಿ ಒಂದು ಹೇಳಿದ್ದಾರೆ, ಏನು ಅಂತಂದ್ರೆ ಲಾಫಿಂಗ್ ಬುದ್ಧ ಗೊತ್ತಲ್ವಾ ನಮ್ಗೆಲ್ಲರಿಗೂ, ಅಂದ್ರೆ ಚೈನೀಸ್ ಬುದ್ಧ. ಅವನ್ ಯಾವಾಗ್ಲೂ ನೊಕ್ಕೊಂಡೇ ಇರ್ತಾರೆ ಅವರು. ಇಷ್ಟು ಭಾರದ ಮೂಟೆ ನಮ್ಮ ಬೆನ್ನ ಮೇಲೆ ಹಾಕೊಂಡಿದ್ರು ಯಾವಾಗ್ಲೂ ನಗ್ತಾ ಇರ್ತಾರೆ. ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದಿರೋದು ಪ್ರತಿಯೊಂದನ್ನ ಎಂಜಾಯ್ ಮಾಡೋದಕ್ಕೆ, ಪ್ರತಿಯೊಂದನ್ನ ಆಸ್ವಾದಿಸೋದಕ್ಕೆ, ಪ್ರತಿಯೊಂದನ್ನ ನಾವು ನೋಡಿ ಆಸ್ವಾದಿಸ್ಬೇಕಾಗತ್ತೆ. ಮತ್ತೆ ಪ್ರತಿಯೊಂದನ್ನ ನಾಟಕದ ತರ ನೋಡ್ಬೇಕಾಗತ್ತೆ. ನೋಡಿ ಹೇಳಿದ್ನಲ್ಲ ಇವಾಗ ಸೈಂಟಿಫಿಕ್ ಕಾಸ್ ಅಂಡ್ ಎಫೆಕ್ಟ್. ಸೊ ನಾನು ಇವಾಗ ಇದನ್ನ ಅನುಭವಿಸ್ತಾ ಇದ್ದೀನಿ, ಇದ್ರ ಹಿಂದಗಡೆ ಏನೋ ಒಂದು ಕ್ರಿಯೆ ಇದೆ, ಆ ಕ್ರಿಯೆಗೆ ಅನುಗುಣವಾಗಿ ಇಲ್ಲಿ ಫಲ ಬರ್ತಾ ಇದೆ. ಮತ್ತೆ ಮನೆಯಲ್ಲಿ ಎಷ್ಟೊಂದು ಟ್ರಾಮಾಗಳು ನಡೀತಾನೆ ಇರುತ್ತೆ. ನಾವ್ ಅಂದ್ಕೊಂಡಾಗ ನಾವ್ ಜೀವನ ಮಾಡ್ತೀವಾ? ಇಲ್ಲ. ನಾವ್ ಅಂದ್ಕೊಂಡಾಗ ನಮ್ ಜೀವನ ನಡೆಯುತ್ತಾ? ಇಲ್ಲ. ಯಾಕಂದ್ರೆ ಜೀವನದಲ್ಲಿ ನಾವ್ ಒಬ್ರೇ ಇಲ್ವಲ್ಲ, ನಮ್ಮ ಜೀವನದಲ್ಲಿ ಎಲ್ಲಾರು ಇದ್ದಾರೆ ಫ್ಯಾಮಿಲಿಯಲ್ಲಿ. ಅವ್ರವ್ರ ಅನುಗುಣವಾಗಿ ಅಲ್ಲಲ್ಲಿ ಒಂದೊಂದು ಕ್ಲಾಶ್ ಆಗ್ತಾ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಬರ್ತಾನೆ ಇರುತ್ತೆ. ಸೊ ಅದನ್ನ ಹೇಗ್ ಫೇಸ್ ಮಾಡ್ತೀವಿ? ಹ್ಯೂಮನ್ ವಿಸ್ಡಮ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಇಲ್ಲಿ ದೇಹ ಅಲ್ಲ ಆತ್ಮ ಅನ್ನುವ ಸ್ಥಿತಿಯಲ್ಲಿದ್ದು ಇದನ್ನೆಲ್ಲ ಸಾಕ್ಷೀರ್ ಭಾವ ತತ್ವದಲ್ಲಿ ಅಂತ ನೋಡಿದಾಗ, ಡ್ರಾಮಾ ಅಂತ ನೋಡಿದಾಗ ಎಂತ ದೊಡ್ಡ ಕಷ್ಟ ಆಗ್ಲಿ, ಸಿಚುಯೇಷನ್ ಆಗ್ಲಿ ಅದನ್ನ ಈಸಿಯಾಗಿ ತಗೊಳ್ಳೋದಕ್ಕೆ ಸಾಧ್ಯ. ಅಂದ್ರೆ ಸ್ನೇಹಿತರೆ, ಇಲ್ಲಿ ಮನಸ್ಸನ್ನ ಮೈಂಡ್ ಅನ್ನ ನಾವು ಹೇಗೆ ತಗೊಳ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಸಾಮಾನ್ಯ ಜ್ಞಾನದ ಬಗ್ಗೆ ನಾವು ಅರಿವೇ ಬರ್ತಾ ಇರುತ್ತೆ. ಸೊ ಇವೆಲ್ಲವೂ ಕಾಮನ್ ಸೆನ್ಸ್, ಯಾವುದು ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ ಸ್ನೇಹಿತರೆ. ಇವನ್ನೆಲ್ಲ ಅರ್ಥಕೊಂಡು ನಮ್ಮ ಜೀವನವನ್ನ ಸುಖಮಯವಾಗಿ ಮಾಡ್ಕೊಂಡು, ಸುಖಮಯವಾಗಿ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಲ್ಲ, ನಾವ್ ಅಡ್ಗೆ ಮಾಡ್ಬೇಕಾದ್ರೆ ಯಾವ ಭಾವನೆಯಲ್ಲಿರ್ಬೇಕು? ನಮ್ಗೆಲ್ಲರಿಗೂ ಗೊತ್ತು, ಅಡ್ಗೆ ಮಾಡ್ಬೇಕಾದ್ರೆ ಅದು ಬೇಯೋ ಅಷ್ಟೊತ್ತಿಗೆ ಇದನ್ನ ಹೆಚ್ಕೋಬಹುದು ಅಂತ ಹೇಳ್ಕೊಳ್ತೀವಿ, ಅದು ವಿಜಿಲ್ ಕೂಗೋ ಅಷ್ಟೊತ್ತಿಗೆ ಇದು ರುಬ್ಕೋಬಹುದು. ಇವೆಲ್ಲ ಕಾಮನ್ ಸೆನ್ಸ್ ನಮ್ಮಲ್ಲಿ ಜಾಸ್ತಿ ಇದ್ದಾಗ ಸ್ಮಾರ್ಟ್ ವರ್ಕ್ ಅನ್ನೋದು ಜಾಸ್ತಿ ಆಗತ್ತೆ. ಸ್ಮಾರ್ಟ್ ವರ್ಕ್ ಅನ್ನೋದು ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಮಾಡುವ ಕೆಲಸದ ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಬರುತ್ತೆ. ವರ್ಕ್ ಎಫಿಷಿಯನ್ಸಿ ಯಾವಾಗ ಜಾಸ್ತಿ ಆಗ್ತಾ ಬರುತ್ತೋ ನಮ್ಮ ಕೆಲಸಗಳು ಈಸಿ ಆಗುತ್ತೆ, ಸಮಯ ಕಡಿಮೆ ಆಗುತ್ತೆ ಸ್ನೇಹಿತರೆ. ಇವೆಲ್ಲವೂ ಮಾಡೋದಕ್ಕೆ ಹೇಗ್ ಸಾಧ್ಯ? ನಾವು ಪ್ರಜ್ಞಾಪೂರ್ವಕವಾಗಿ ಇರ್ಬೇಕು, ನಾವು ಅರಿವಿನಿಂದ ಜೀವನ ಮಾಡಬೇಕು. ನಾವು ಅರಿವಿನಿಂದ ಇರ್ಬೇಕು ಅಂದ್ರೆ ನಮ್ಮಲ್ಲಿ ಶಕ್ತಿ ಜಾಸ್ತಿ ಇರಬೇಕು. ನಮ್ಮಲ್ಲಿ ಶಕ್ತಿ ಜಾಸ್ತಿ ಇರ್ಬೇಕು ಅಂದ್ರೆ ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ ಮಾಡಬೇಕು. ಜೀವನವನ್ನ ನೋಡುವ ದೃಷ್ಟಿಕೋನವನ್ನ ಬದಲಾಯಿಸುತ್ತೆ. ಅದೇ ಹೇಳಿದ್ನಲ್ಲ, ಹ್ಯೂಮನ್ ವಿಸ್ಡಮ್ ಅಂತ. ಸೊ ನಾವ್ ಹೇಗೆ ಜೀವನವನ್ನ ನೋಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ ನಮ್ಮ ಒಂದು ಜ್ಞಾನದ ಮೇಲೆ, ಅದ್ರ ಮೇಲೆ ಅನ್ವಯಿಸಿ. ಎಲ್ಲವೂ ನಾನೇ, ನನ್ನಲ್ಲೇ ಎಲ್ಲವೂ ಇದೆ ಅನ್ನುವ ಅನುಭೂತಿಗೆ ನಾವು ಬಂದು ತಲುಪಬೇಕಾಗತ್ತೆ. ಆಧ್ಯಾತ್ಮಿಕ ಚಿಂತಕರಾಗಿ ನಾವ್ ಏನ್ ಮಾಡ್ಬೇಕು? ಶಶೈವ ಆತ್ಮದಿಂದ ಮುಕ್ತಾತ್ಮದವರೆಗೂ ನಾವು ಬರ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ವಾಲ್ಮೀಕಿಯನ್ನ ತಗೋಬಹುದು ನಾವು. ಎಲ್ಲರನ್ನ ಸಾಯಿಸಿ ಅವ್ರ ಜೀವನವನ್ನ ಮಾಡ್ತಾ ಇರ್ತಾರೆ. ಅವರು ಇಷ್ಟು ಮಹಾನ್ ಗ್ರಂಥವನ್ನ ಅವ್ರು ಬರೆಯೋದಕ್ಕೆ ಸಾಧ್ಯ ಆಯ್ತು, ರಾಮಾಯಣವನ್ನ. ಯಾಕೆ? ಹೇಗಾಯ್ತು? ಅವ್ರಿಗೊಂದು ಅಕ್ಷರ ಬರ್ತಿರ್ಲಿಲ್ಲ. ರಾಮ ಮರ ಅಂತ ಹೇಳಿದಾಗ ರಾಮ ಅಂತ ಅದನ್ನ ಕನ್ವರ್ಟ್ ಮಾಡ್ಕೊಂಡು ಧ್ಯಾನಕ್ಕೆ ಕೂತಿರೋರು ಅವರು. ಅವರಲ್ಲಿ ಅಷ್ಟೊಂದು ಜ್ಞಾನ ಬಂದಿದ್ ಹೇಗೆ? ಧ್ಯಾನದಿಂದ.
ಸೊ ನಮ್ಮ ಜೀವನದಲ್ಲಿ ಯಾವ್ಯಾವ್ದಕ್ಕೆ ಒತ್ತು ಕೊಡ್ಬೇಕು, ಈ ಬಾಹ್ಯವಾಗಿ ಕಲಿಯೋ ವಿದ್ಯೆಗಿಂತ ನಾವು ಅಂತರ್ಮುಖರಾದಾಗ ಏನೇನು ಬಾಹ್ಯವಾಗಿದೆಯೋ ಆ ಜ್ಞಾನವನ್ನೆಲ್ಲ ನಾವು ಈಸಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಇಲ್ಲಿ ನಮ್ಮ ಸಾಮಾನ್ಯ ಜ್ಞಾನ ಯಾವ್ದ್ರ ಮೇಲೆ ಇರ್ಬೇಕಾಗಿದೆ? ಈಗ ಇಂಪಾರ್ಟೆನ್ಸ್ ಏನಕ್ಕೆ ಕೊಡ್ಬೇಕಾಗಿದೆ? ಧ್ಯಾನಕ್ಕೆ, ಸಾಧನೆಗೆ ಕೊಡ್ಬೇಕಾಗಿದೆ ಸ್ನೇಹಿತರೆ. ಸೊ ನನಗೆ ಕೊಟ್ಟಿರೋ ಸಮಯ ಇಷ್ಟು ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಸೊ ನನ್ನ ಈ ಒಂದು ನನಗೆ ಗೊತ್ತಿರುವಂತ ಕೆಲವು ಜ್ಞಾನವನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ನನಗೆ ಸಹಕಾರ ಕೊಟ್ಟಿದ್ದೀರಾ. ಇಲ್ಲಿರುವಂತ ಎಲ್ಲ ಧ್ಯಾನಾರ್ಥಿಗಳಿಗೆ ಮತ್ತು ಮಹಾವತಾರ ಫೌಂಡೇಶನ್ ಅವರ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು.